तस्योदयमातनोति तदनुत्राणं विदत्ते पुनः सौख्याप्तितरहानि साधनमलं मुक्तिश्रुतिः व्यञ्जयन् स्वापं प्रापयति श्रमापरतये कल्पावसाने च यः तं देवं पितरं पतिं गुरुतमं वन्दे रमावल्लभम्। नमः श्रीमन्मध्वप्रदेशस्पृशं नो जय जय परिहृतभवपाशः पातु मां पार्वतीशः। ॐ जन्माद्यस्य यतोऽन्वयात् ततश्चार्थेष्वभिज्ञस्वराट् तेने ब्रह्महृदाय आदिकवये मुह्यं तियं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसमालयं मुहुरवो रसिकाः भुवि भावुकाः। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रन्थमुदीरये। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवर्णम् अमरासुरसिद्धवन्द्यं। हरिः ओम्। ಮನುಕುಲದ ಮೂಲ ಪುರುಷನಾದವನು ಸ್ವಯಂಭುವನು. ಅವನ ಅರ್ಧಾಂಗಿನಿ ಅಂತ ಎನಿಸಿದವಳು ಶತರೂಪಾದೇವಿ. ಇವರ ವಂಶ ವಿಸ್ತಾರ ಅದು ಅನನ್ಯವಾಗಿರುವಂಥದ್ದು. ಆಕೂತಿ, ದೇವಹೂತಿ ಮತ್ತು ವಸೂತಿ ಈ ಮೂರು ಹೆಣ್ಣು ಮಕ್ಕಳು ಒಂದರ್ಥದಲ್ಲಿ ಸ್ವಯಂಭವ ಮನುವಿನ ಮತ್ತು ಅವರ ಪಿತಾ ಎನಿಸಿದಂತಹ ಬ್ರಹ್ಮದೇವರ ಒಂದು ಆಶಯವನ್ನು ಅರ್ಥ ಮಾಡಿಕೊಂಡು ಸೃಷ್ಟಿಯ ಒಂದು ವಿಲಾಸವನ್ನು ನಡೆಸಿದ್ದಾರೆ. ಈಗ ಇಬ್ಬರು ಗಂಡು ಮಕ್ಕಳು ಅಂತೇಳಿದ್ದಾರೆ, ಪ್ರಿಯವ್ರತ ಹಾಗೂ ಉತ್ಥಾನಪಾದ ಅಂತ. ಉತ್ಥಾನಪಾದ ಅವನು ಒಂದು ಕಡೆ ಭಾಗ್ಯವಂತನೂ ಹೌದು, ಇನ್ನೊಂದು ಕಡೆ ದುರದೃಷ್ಟವಂತನೂ ಹೌದು. ಕಾರಣ ಏನು ಅಂದರೆ ಸಮ ಮನಸ್ಕರಾಗಿರುವಂತಹದ್ದು ಮಕ್ಕಳ ವಿಷಯದಲ್ಲಿ ತಂದೆ ತಾಯಿಗಳಿಗೆ ಭೂಷಣ ಅಂತನಿಸ್ತದೆ. ಆದರೆ ಧ್ರುವನ ವಿಷಯದಲ್ಲಿ ಇವನು ಒಂದರ್ಥದಲ್ಲಿ ದುರಾದೃಷ್ಟವಂತ ಅಂತಲೇ ನಾವು ಹೇಳಲಿಕ್ಕಾಗ್ತದೆ. ಕಾರಣ ಏನು ಅಂದರೆ ಸುನೀತಿ ಹಾಗೂ ಸುರುಚಿ ಉತ್ಥಾನಪಾದನ ಇಬ್ಬರು ಪತ್ನಿಯರು. ಆದರೆ ಲೋಕದಲ್ಲಿ ಇರುವ ಹಾಗೆ ಯಾರಿಗೂ ನೀತಿ ಅಂದರೆ ಇಷ್ಟ ಆಗುವುದಿಲ್ಲ. ಎಲ್ಲರಿಗೂ ರುಚಿಸೋದು ರುಚಿಯೇ ರುಚಿಸ್ತದೆ. ರುಚಿಸ್ತದೆ ಹೊರತು ನೀತಿ ರುಚಿಸೋದು ಅದು ದುರ್ಲಭ. ಏಕಾದಶಿ ಅದು ನೀತಿ, ಅದು ರುಚಿಸೋದಿಲ್ಲ. ಆದರೆ ಹೊರಗಿನ ವಿಷಯ ಪದಾರ್ಥಗಳು ಅಂತನ್ನೋದೇನಿದೆ ಅದು ರುಚಿಯ ಸ್ಥಾನದಲ್ಲಿದೆ, ಅದು ರುಚಿಸ್ತದೆ. ಆದ್ದರಿಂದ ಎಲ್ಲರೂ ಉತ್ಥಾನಪಾದನಂತೆ ನಾವು ರುಚಿಪ್ರಿಯರಾಗಿದ್ದೇವೆ ಹೊರತು ನೀತಿಪ್ರಿಯರು ಆಗಿಲ್ಲ. ಈ ಸುನೀತಿಗೆ ಮಗ ಇರ್ತಾನೆ, ಉತ್ಥಾನಪಾದನಿಂದ ಜನಿಸಿದವನು.
ಅವನು ಧ್ರುವ ಅಂತ. ಸುರುಚಿಯ ಸುತ ಉತ್ತಮ ಅಂತ ಹೆಸರು. ಒಮ್ಮೇನಾಗ್ತದೆ ಅಂದರೆ ಉತ್ಥಾನಪಾದ ಸಿಂಹಾಸನ ಸ್ಥಿತನಾಗಿರುವಾಗ ಬಾಲ ಧ್ರುವನು ಅರ್ಭಕ, ಇವನು ಧ್ರುವ, ಅವನು ಬಂದು ಉತ್ತಮ ತಂದೆಯ ಬಳಿಯಲ್ಲಿ ಕೂತಿದ್ದರಿಂದ ಧ್ರುವನು ಕೂಡ ಅಪೇಕ್ಷೆ ಪಟ್ಟು ತಾನು ತಂದೆಯ ಮಡಿಲಲ್ಲಿ ಕೂಡಬೇಕು ಅಂತ ಸಿದ್ಧನಾದಾಗ ಆ ಸಮಯದಲ್ಲಿ ಸುರುಚಿ ಹೇಳ್ತಾಳೆ ಏನಂದರೆ, ಧ್ರುವನಿಗೆ ನೀನು ತಂದೆಯ ತೊಡೆಯಲ್ಲಿ ಮಡಿಲಲ್ಲಿ ಕೂಡುವ ಯೋಗ ನಿನಗೆ ಈಗಿಲ್ಲ ಅಂತ ಹೇಳ್ತಾಳೆ. ಯಾಕೆಂದರೆ ನಗೃಹೀತೋ ಮಯಾ ಯತ್ವಂ ಕುಕ್ಷೌವಪಿ ನೃಪಾತ್ಮಜಃ ಬಾಲೋಸಿ ಪತನಾತ್ಮಾನಂ ಅನ್ಯಸ್ತ್ರೀ ಗರ್ಭ ಸಂವೃತಂ. ನೀನು ಸುನೀತಿಯ ಗರ್ಭದಲ್ಲಿ ಹುಟ್ಟಿದ್ದರಿಂದ ನಿನಗೆ ಯೋಗ ಇಲ್ಲ. ನನ್ನ ಗರ್ಭದಲ್ಲಿ ಹುಟ್ಟಿದರೆ ಮಾತ್ರ ನಿನಗೆ ಆ ಅಪ್ಪನ ತೊಡೆಯಲ್ಲಿ ಸಿಂಹಾಸನದಲ್ಲಿ ಕೂಡಲಿಕ್ಕೆ ಆಗ್ತದೆ ಅಂತ ಹೀಗೆ ಸುರುಚಿ ಮರ್ಮಾಘಾತ ಆಗುವಂತೆ ಹೇಳ್ತಾಳೆ. ಅದು ಒಂದು 4-5 ವರ್ಷದ ಬಾಲಕ. ಪುಟ್ಟ ಹೃದಯ ಧ್ರುವನದ್ದು, ಪುಟ್ಟ ಬ್ರೇನು. ಆ ರೀತಿ ಅಮ್ಮ ಹೇಳಿದಾಗ ಎಷ್ಟು ದುಃಖ ಆಗಿರುತ್ತದೆ, ಹೃದಯ ಮಡುಗಟ್ಟಿರ್ತದೆ, ಜೊತೆಗೆ ಸಿಟ್ಟು ಬಂದಿರ್ತದೆ, ಆದರೆ ಏನೂ ಮಾತಾಡೋದು. ಈ ಸಂದರ್ಭದಲ್ಲಿ ಉತ್ಥಾನಪಾದನೂ ಕೂಡ ಅವನು ಚಕಾರ ಎತ್ತುವುದಿಲ್ಲ, ಅಂದರೆ ವಿರೋಧಿಸುವುದಿಲ್ಲ, ಸುರುಚಿಯ ಮಾತಿಗೆ ವಿರೋಧಿಸುವುದಿಲ್ಲ. ಆಗ ಇದೆಲ್ಲ ವಿಷಯ ಧ್ರುವನ ತಾಯಿ ಸುನೀತಿಗೆ ಗೊತ್ತಾಗ್ತದೆ. ಅವಳು ತುಂಬ ದುಃಖ ಪಡ್ತಾಳೆ. ತನ್ನ ಮಗನಿಗೆ ಏನೋ ಒಂದು ಅವಮಾನ ಸಂಗತಿ ಇದೆ, ದುಃಖಪಟ್ಟು ಅವಳು ಹೇಳ್ತಾಳೆ, ಧ್ರುವ, ನಿನ್ನ ತಂದೆ ಉತ್ಥಾನಪಾದನಿದ್ದಾನೆ, ನನ್ನನ್ನು ಪತ್ನಿ ಅಂತ ಹೇಳಲಿಕ್ಕೆ ಮಾತ್ರ ಅಲ್ಲ, ದಾಸಿ ಅಂತ ಹೇಳಿಕೊಳ್ಳಲಿಕ್ಕೂ ಕೂಡ ನಿಮ್ಮ ತಂದೆಗೆ ನನ್ನ ವಿಷಯದಲ್ಲಿ ನಾಚಿಕೆ ಆಗ್ತದೆ ಅಂತ. ಆದರೆ ಇಷ್ಟೆಲ್ಲ ದುಃಖದಿಂದ ಅವಳು ಸಹಿತಳಾಗಿದ್ದರು, ವ್ಯಾಕುಲಳಾಗಿದ್ದರು. ಮಗನಿಗೆ ಈಗ ಏನು ಮಾಡ್ತಾಳೆ ಸುನೀತಿ, ನಿಮ್ಮ ಚಿಕ್ಕಮ್ಮ ಸುರುಚಿ ಹೇಳಿದ್ದು ಸರಿಯಾಗಿದೆ, ನೀನು ನನ್ನ ಗರ್ಭದಲ್ಲಿ ಹುಟ್ಟಿ ಬಂದಿದ್ದು ಅದು ತಪ್ಪು ಅಂತಾಗಿದೆ. ಆದರೆ ನೀನೇನು ಮಾಡಬೇಕು ಅಂದರೆ, ಆತಿಷ್ಠ ತತ್ತಾತ ವಿಮತ್ಸರಸ್ತ್ವಂ ಉಕ್ತಂ ಸಮಾತ್ರಾಪಿ ಯದೌವ್ಯಲೀಕಂ ಆರಾಧಯ ಅದೋಕ್ಷಜ ಪಾದ ಪದ್ಮಂ ಯದೀಚ್ಛಸಿ ಧ್ಯಾಸನಮುತ್ತಮೋ ಯಥಾ. ನೀನು ತಂದೆಯ ಮಡಿಯಲ್ಲಿ ಕೂಡಲಿಕ್ಕೆ ನಿನಗೆ ಯೋಗ ಇಲ್ಲ. ಆದರೆ ಏನು ಮಾಡಬೇಕು ಅಂದರೆ, ದೇವರ ಮಡಿಲಲ್ಲಿ ಕೂಡಬೇಕು, ಭಗವಂತನ ಮಡಿಲಲ್ಲಿ ಕೂಡುವಂತೆ ನೀನಾಗಬೇಕು. ಯಾಕೆಂದರೆ ಎಲ್ಲರಿಗೂ ರಕ್ಷಕ ಒಬ್ಬನೇ, ಭಗವಂತ ಮಾತ್ರ ರಕ್ಷಕ ಹೊರತು ಉಳಿದವರು ಯಾರೂ ರಕ್ಷಕರಿಲ್ಲ. ಹಾಗಾಗಿ ದೇವರ ಮಡಿಲಲ್ಲಿ ನೀನು ಕೊಡಬೇಕು. ಆದ್ದರಿಂದ ಅವಳು ಸುನೀತಿ ಧೈರ್ಯದ ಮಾತುಗಳನ್ನು ಹೇಳಿ ಧ್ರುವನಿಗೆ ಹೇಳಿ ಕಳಿಸ್ತಾಳೆ, ನೀನು ವನಕ್ಕೆ ಹೋಗು, ದೇವರನ್ನು ಆರಾಧನೆ ಮಾಡು, ದೇವರ ಅನುಗ್ರಹವನ್ನು ಪಡೆದುಕೋ ಅಂತ ಹೇಳಿ ಕಳಿಸ್ತಾಳೆ. ಇದು ಸುನೀತಿಯ ಉತ್ತಮವಾದ ಉಪದೇಶ. ಹೀಗೆ ನಮ್ಮ ಮನೆಗಳಲ್ಲಿ ಸುನೀತಿಯಂತಹ ಮಾತೆಯರು ಇದ್ದರೆ ಮನೆಗಳಿಗೂ ಯಾರಿರ್ತಾರೆ? ಧ್ರುವ ಇರ್ತಾನೆ. ಅಂದರೆ ಧ್ರುವ ಅಂದ್ರೇನು? ನಿಶ್ಚಯ ಅಂತ.
ಸಂಶಯಾತ್ಮಕ ಜ್ಞಾನ ಇರುವ, ವಿಪರೀತ ಜ್ಞಾನ ಇರುವ, ವೈಪರೀತ್ಯ ಇರುವ ಮಕ್ಕಳು ಹುಟ್ಟುವುದಿಲ್ಲ. ಸುನೀತಿಯಂಥ ಮಾತೆ ಇದ್ದಾಗ ಎಂಥವರು ಇರ್ತಾರೆ? ಧ್ರುವ ನಿಶ್ಚಯಾತ್ಮಕ ಜ್ಞಾನ ಇರುವಂಥ ಮಕ್ಕಳು ಹುಟ್ಟಿ ಬರ್ತಾರೆ ಅಂತ. ಹಾಗಾಗಿ ಮನೆಯಲ್ಲಿ ಮಕ್ಕಳಿಗೆ ಏಕಾದಶಿಯ ವಿಷಯದಲ್ಲಿ, ಗಾಯತ್ರಿ ಮಂತ್ರದ ವಿಷಯದಲ್ಲಿ ಹಾಗೂ ದೇವತಾರ್ಚನೆಯ ವಿಷಯದಲ್ಲಿ, ಶಾಲಿಗ್ರಾಮ ಚಕ್ರಾಂಕಿತಗಳ ಪೂಜೆ, ಈ ಎಲ್ಲ ವಿಷಯದಲ್ಲಿ ತಾಯಿಯಾದವಳು ಏನು ಮಾಡಬೇಕು? ಅದನ್ನು ಆಚರಣೆ ಮಾಡುವ ಹಾಗೆ ಅವಳು ಉಪದೇಶವನ್ನು ಮಾಡಬೇಕು. ಹೀಗಿರುವಾಗ ಧ್ರುವ ಅವನು ಕಾಡಿಗೆ ಬರಬೇಕು ಅಂತ ವನಕ್ಕೆ ಹೊರಟಿದ್ದಾನೆ. 5 ವರ್ಷದ ಬಾಲ, ಹಸುಳೆ. ಅದೇ ಸಮಯಕ್ಕೆ ಅಲ್ಲಿ ಯಾರು ಬರ್ತಾರೆ ಅಂದರೆ ನಾರದರು ಬರ್ತಾರೆ. ನಾರದರು ಬಂದು ಅವರು ಧ್ರುವನಿಗೆ ಏನು ಹೇಳ್ತಾರೆ? ಎಲ್ಲಿಗೆ ಹೊರಟಿದೆ ನೀನು ಅಂತ ಕೇಳ್ತಾರೆ. ಅದಕ್ಕೆ ಅವನಂದ, ನಾನು ದೇವರನ್ನು ನೋಡಬೇಕಾಗ್ತದೆ, ದೇವರ ದರ್ಶನ ಮಾಡಬೇಕು, ಅದಕ್ಕೆ ನಾನು ವನಕ್ಕೆ ಹೊರಟಿದ್ದೇನೆ ಅಂತ. ನಾರದರಂದರು, ಅಲ್ಲ ನೀನು ಹೇಗೆ ದೇವರ ದರ್ಶನ ಮಾಡೋದು? ಯಾಕೆಂದರೆ ದೇವರನ್ನು ಒಲಿಸಿಕೊಳ್ಳುವುದು ಅಷ್ಟು ಸಾಮಾನ್ಯದ ಸಂಗತಿಯಲ್ಲ. ಎಂತೆಂತಹ ಅಘಟಿತ ಘಟನಾ ಶಕ್ತಿಯುಳ್ಳ ಭಗವಂತನನ್ನು ಘಟಾನುಘಟಿಗಳು ದೇವರನ್ನು ಒಲಿಸಿಕೊಳ್ಳಲಿಕ್ಕೆ ಇನ್ನೂ ಏನು ಮಾಡ್ತಾ ಇದ್ದಾರೆ? ಅಗ್ನಿಯಲ್ಲಿ, ನೀರಿನಲ್ಲಿ, ಪಂಚಾಗ್ನಿಯಲ್ಲಿ ಕುಳಿತುಕೊಂಡು ತಪಸ್ಸು ಮಾಡ್ತಾ ಇದ್ದಾರೆ. ಆದರೂ ದೇವರ ದರ್ಶನ ಆಗಿಲ್ಲ. ತತ್ರಾಪಿ ಈಗ ನಿನಗೆ ಇನ್ನು 5 ವರ್ಷದ ಮಗು ಆಟ ಆಡುವ ಸಮಯ, ಕ್ರೀಡೆ ಆಡುವಂಥ ಸಮಯ. ಆಡುವುದನ್ನು ಬಿಟ್ಟು ನೀನು ದೇವರ ದರ್ಶನ ಮಾಡಬೇಕು ಅಂತಂದರೆ ಇದು ಎಷ್ಟು ಪ್ರಯಾಸದ ಕೆಲಸ, ಮನೆಗೆ ಹೋಗಿಬಿಡು ಅಂತ ನಾರದರು ಧ್ರುವನಿಗೆ ಹೇಳ್ತಾರೆ. ಅದಕ್ಕೆ ಧ್ರುವ ಏನು ಹೇಳ್ತಾನೆ ಅಂದರೆ, ನಾರದರೇ, ನೀವು ಹೇಳಿದ್ದು ನಿಜ, ಆದರೆ ನನಗೆ ದೇವರ ದರ್ಶನ ಮಾಡಬೇಕು ಅಂತ ಅದಮ್ಯವಾದ ಹಂಬಲ ಇದೆ. ನನ್ನ ಚಿಕ್ಕಮ್ಮನ ಮಾತುಗಳು ನನ್ನ ಹೃದಯವನ್ನು ಏನು ಮಾಡ್ತಾ ಇವೆ? ಅದು ಆಕ್ರಮಣ ಮಾಡಿದೆ. ಆ ಮಾತುಗಳು ಚುಚ್ತಾ ಇದೆ. ಹಾಗಾಗಿ ದೇವರ ದರ್ಶನ ಮಾಡಬೇಕು. ನನಗೆ ನೀವೇ ಉಪಾಯವನ್ನು ಹೇಳಬೇಕು. ಧರ್ಮ ಮಾರ್ಗ ಯಾವುದು, ಸತ್ಯ ಮಾರ್ಗ ಯಾವುದು, ದೇವರ ದರ್ಶನಕ್ಕೆ ಇರುವಂತಹ ಉಪಾಯ ಯಾವುದು ಅನ್ನೋದನ್ನು ಧ್ರುವ ಅವನು ಏನು ಮಾಡ್ತಾನೆ? ಸ್ಪಷ್ಟ ನುಡಿಗಳಿಂದ ಸ್ಪಷ್ಟವಾಗಿ ನಾರದರಿಗೆ ಹೇಳ್ತಾನೆ. ಆಗ ನಾರದರು ಧ್ರುವನ ಒಂದು ದೀಕ್ಷೆಯನ್ನು ಕಂಡು, ಅವನಲ್ಲಿರುವಂತಹ ನಿಷ್ಠೆಯನ್ನು ಕಂಡು ನಾರದರು ಸಂತೋಷ ಪಡ್ತಾರೆ. ಆಗ ನಾರದರು ಧ್ರುವನಿಗೆ ಹೇಳ್ತಾರೆ ಏನು ಅಂದರೆ, ನೀನು ಎಲ್ಲಿಗೆ ಹೋಗಬೇಕು ಇವಾಗ ಅಂದರೆ, ಪುಣ್ಯಂ ಮಧುವನಂ ಯತ್ರ ಸಾನ್ನಿಧ್ಯಂ ನಿತ್ಯದಾಹರೇ ಯಮುನಾಯಾಸ್ತಟಂ ಶುಚಿ. ಯಮುನಾ ನದಿಯ ತೀರದಲ್ಲಿರುವ ಮಧುವನ. ಆ ಮಧುವನದಲ್ಲಿ ವಿಷ್ಣುವಿನ ಸಾನ್ನಿಧ್ಯ ವಿಶೇಷವಾಗಿ ಇದೆ. ಈಗಲೇ ಹೋಗು, ನೀನು ಅಲ್ಲಿ ಹೋಗಿ ತಪಸ್ಸು ಮಾಡು. ಆ ವಿಷ್ಣುವಿನ ದೇವರ ಸ್ವರೂಪವನ್ನು ಚಿಂತನೆ ಮಾಡು. ಮನಸ್ಸಿನಲ್ಲಿ ಭಗವಂತ ಹೇಗಿದ್ದಾನೆ ಅಂತ ಎಣಿಸಿಕೊ. ಅದನ್ನು ನೀನು ಮನದಲ್ಲಿ ಧ್ಯಾನ ಮಾಡು. ಅದನ್ನು ಅನೇಕ ಶ್ಲೋಕಗಳಿಂದ ನಾರದರು ಧ್ರುವನಿಗೆ ದೇವರ ಸ್ವರೂಪದ ಬಗ್ಗೆ ಹೇಳಿದ್ದಾರೆ. ಶ್ರೀವತ್ಸಾಂಕಂ ಘನಶ್ಯಾಮಂ ಪುರುಷಂ ವನಮಾಲಿನಂ ಶಂಖಚಕ್ರ ಗದಾ ಪದ್ಮೈಃ ಅಭಿವ್ಯಕ್ತಂ ಚತುರ್ಭುಜಂ ಕಿರೀಟಿನಂ ಕುಂಡಲಿನಂ ಕೇಯೂರವಲಯಾನ್ವಿತಂ ಕೌಸ್ತುಭಾಭರಣಗ್ರೀವಂ ಪೀತ ಕೌಶೇಯವಾಸಸಂ.
ಇದೊಂದು ಹೇಳ್ಬೋದು. ನಿತ್ಯ ಧ್ಯಾನ ಶ್ಲೋಕ, ಗಾಯತ್ರಿ ಮಂತ್ರದ ಧ್ಯಾನ ಶ್ಲೋಕ. ಧ್ಯೇಯ ಸದಾ ಸವಿತೃಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟ ಕೇಯೂರವಾನ್ ಮಕರಕುಂಡಲವಾನ್ ಕಿರೀಟಿ ಹಾರಿ ಹಿರಣ್ಮಯವಪುಃ ಧೃತಶಂಖಚಕ್ರಃ. ಓಂ ನಮೋ ಭಗವತೆ ವಾಸುದೇವಾಯ. ಮಂತ್ರೇಣಾನೇನ ದೇವಸ್ಯ ಕುರ್ಯಾತ್ ದ್ರವ್ಯಮಯೀಂ ಬುಧಃ. ನಾರದರು ದೇವರ ಒಂದು ಸ್ವರೂಪದ ಬಗ್ಗೆ ಅವನಿಗೆ ತಿಳಿಸಿಕೊಟ್ಟು, ನೀನು ಕಣ್ಮುಂದೆ ಮನಸ್ಸಿನಲ್ಲಿ ಆ ಭಗವಂತನನ್ನು ಚಿಂತನೆಯನ್ನು ಮಾಡಿ ಈ ಮಂತ್ರದಿಂದ ಅವನನ್ನು ಆರಾಧನೆ ಮಾಡು. ಯಾವುದು ಅಂದರೆ ವಾಸುದೇವ ದ್ವಾದಶಾಕ್ಷರ ಮಹಾಮಂತ್ರದಿಂದ ಪ್ರೀಣಯಾಮೋ ವಾಸುದೇವಂ ಅಂತ ಹೇಳುತ್ತಾರೆ ನಾರದರು. ಆ ಬಾಲಕ ಧ್ರುವ ನಾರದರು ಹೇಳಿದ ಆ ಎಲ್ಲ ವಿಷಯಗಳನ್ನು ಮನದಟ್ಟು ಮಾಡಿಕೊಂಡು ಮಧುವನಕ್ಕೆ ಬರ್ತಾನೆ. ಆ ಧ್ರುವನ ತಪಸ್ಸು ಅಲ್ಲಿ ಆರಂಭ ಆಗ್ತದೆ. ಹೇಗಿದೆ ತಪಸ್ಸು ಅನ್ನೋದು, ಎಷ್ಟು ನಿಷ್ಠೆಯಿಂದ ಮಾಡ್ತಾನೆ ಆ ತಪಸ್ಸನ್ನು, ಅದಕ್ಕೆ ನಿದರ್ಶನ ಧ್ರುವ. ತ್ರಿಡಾತ್ರಾಂತೆ ಕಪಿತ್ಥ ಪದರಾಶನಃ ಆತ್ಮವೃತ್ಯನುಸಾರೇಣ ಮಾಸಂ ನಿನ್ನೆ ಅರ್ಚಯತ್ ಹರಿಂ. ತ್ರಿಡಾತ್ರಾಂತೆ 3 ದಿನಕ್ಕೊಮ್ಮೆ ಏನು ಮಾಡ್ತಾನೆ ಅಂದರೆ ಕಪಿತ್ಥ ಬದರಾಶನ. ಕಪಿತ್ತ ಹಣ್ಣುಗಳು, ಬದರ ಅಂದರೆ ಬೋರೆ ಹಣ್ಣುಗಳು, ಕಪಿತ್ತ ಅಂದರೆ ಬೇಲದ ಹಣ್ಣು ಅಂತ ಹೇಳ್ಬೋದು. ಬದರ ಅಂದರೆ ಬದರಿ ಹಣ್ಣುಗಳು, ಬೋರೆ ಹಣ್ಣುಗಳು. ಇವುಗಳನ್ನು ತಿಂದು ಇವತ್ತು ತಿಂದರೆ ಆ ಹಣ್ಣುಗಳನ್ನು ಉಂಡ್ರೆ 3 ದಿನ ಮತ್ತೆ ಉಪವಾಸವಿರುತ್ತೆ. ಇದು ಪ್ರಥಮ ಮಾಸದ ತಪಸ್ಸು. ಇನ್ನು 2ನೇ ತಿಂಗಳಿಗಾಗುವಾಗ ಧ್ರುವ ಏನು ಮಾಡ್ತಾನೆ ಅಂದರೆ ಷಷ್ಠೇ ಅರ್ಭಕೋದಿನೇ ತೃಣಪರ್ಣಾದಿಭಿಹಿ. 2ನೇ ತಿಂಗಳು ಆರಂಭವಾಯಿತು ಧ್ರುವನ ತಪಸ್ಸು. ಆಗ ಏನು ಮಾಡಿದ, ತೃಣಪರ್ಣಾದಿಭಿಹಿ, ಹುಲ್ಲು, ಒಣಗಿದ ಹುಲ್ಲುಗಳು, ಒಣಗಿದ ಎಲೆಗಳು ತಿಂದು ಇವತ್ತು ಅದನ್ನು ತಿಂದರೆ ಷಷ್ಠೇ ಅರ್ಭಕೋದಿನೇ. ಮತ್ತು 6 ದಿನ ಕಳೆದ ನಂತರ ಆ ಒಣಗಿದ ಎಲೆಗಳನ್ನೆಲ್ಲ ಸ್ವೀಕಾರ ಮಾಡ್ತಿದ್ದಂತೆ. ಇನ್ನು ತೃತೀಯಂಚ ಅನಯನ್ ಮಾಸಂ ನವಮೇ ಹನಿ ಅಭಕ್ಷಃ. 3ನೇ ತಿಂಗಳು ಆರಂಭ ಆಯಿತು ತಪಸ್ಸಿನ. ಆಗೇನು ಮಾಡಿದ ಧ್ರುವ ಅಂದರೆ ಅಭಕ್ಷಃ, ಕೇವಲ ನೀರು ಮಾತ್ರ ಕುಡಿ. ಇಂದು ನೀರು ಕುಡಿದರೆ ನವಮಿ 9 ದಿನಗಳ ನಂತರ ಮತ್ತೆ ನೀರು ಕುಡಿತಾರೆ. ಇದೆಲ್ಲ ನಾವು ನೆನಪಿಸಿಕೊಂಡ್ರೆ ನಾವು ಹೇಗೆ ದಿನದಲ್ಲಿ ಎಷ್ಟೋ ನಾವು ಆಹಾರವನ್ನು ತಗೊಳ್ತೇವೆ ಎನ್ನುವುದು ನಮಗೆ ತಿಳಿದಿದೆ. ಚತುರ್ಥಮಪಿ ವೈ ಮಾಸಂ ದ್ವಾದಶೇ ಹನಿ ವಾಯುಭಕ್ಷಃ. 4ನೇ ತಿಂಗಳು ತಪಸ್ಸಿನ ಒಂದು ಸಮಯ ಶುರು ಆಯಿತು. ಆವಾಗೇನು ಮಾಡ್ತಾನೆ ಧ್ರುವ, ಇನ್ನೂ ಕಠಿಣವಾಗಿ ಪ್ರವೃತ್ತಿಯನ್ನು ಮಾಡ್ತಾನೆ. ಕೇವಲ ವಾಯುಭಕ್ಷಃ, ಆ ಗಾಳಿಯನ್ನು ಮಾತ್ರ ಸ್ವೀಕಾರ ಮಾಡ್ತಾನೆ. ಅದು ನೋಡಿ, ಅದು ಹೇಗೆ, ಅದರ ಪ್ರೊಸೆಸ್ ಹೇಗಿದೆ ಅಂದರೆ, ವಾಯುಭಕ್ಷಃ ಇಂದು ಆ ಗಾಳಿಯನ್ನು ಅದು ಉಸಿರವನ್ನು ತಗೊಂಡ್ರೆ 12 ದಿನವಾದ ಮೇಲೆ ಆ ತೆಗೆದುಕೊಂಡು ಉಸಿರು ಬಿಡ್ತಿದ್ದಂತೆ. ನಮಗೆ ಪ್ರಾಣಾಯಾಮ ಮಾಡುವಾಗ ಅದರ ಅನುಭವ ಏನು ಅನ್ನೋದು ಗೊತ್ತಾಗ್ತದೆ. 1 ನಿಮಿಷವೂ ಕೂಡ ಆ ಸ್ತಂಭನ ಮಾಡಲಿಕ್ಕೆ ನಮಗೆ ಸಾಧ್ಯ ಇಲ್ಲ. ಸವಿದು ನಾದವ ಪಾನ ಮಾಡಿ ಅಲ್ಲಿ ನವವಿಧ ಭಕುತಿಲಿ ನಲಿದಾಡಿ ಯವೆ ಹಾಕದೆ ಮೇಲೆ ನೋಡಿ ಬೇಗ ಪವನನಿಂದಲಿ ವಾಯುಬಂಧನ ಮಾಡಿ. ಸವಿದು ನಾದವ ಪಾನ ಮಾಡಿ ಅಲ್ಲಿ ನವವಿಧ ಭಕುತಿಲಿ ನಲಿದಾಡಿ ಕಣ್ಣಿನೊಳಗೆ ನೋಡು ಹರಿಯ ಕಣ್ಣಿನೊಳಗೆ ನೋಡು.
ಆಧ್ಯಾತ್ಮವನ್ನು ಹೇಳ್ತಾರೆ ಪುರಂದರದಾಸರು. ದೇವರ ದರ್ಶನಕ್ಕೆ ಎಷ್ಟೋ ಒಂದು ಪ್ರಕ್ರಿಯೆ ಇರುತ್ತದೆ. ಆಧಾರ ಮೊದಲಾದ 6 ಚಕ್ರ ಶೋಧಿಸಿ ಬಿಡಬೇಕು ಈಶಣ 3 ಸಾಧಿಸಿ ಸುಷುಮ್ನ ಏರು ಅಲ್ಲಿ ಭೇದಿಸಿ ನೀ ಪರಬ್ರಹ್ಮನ ಸೇರು. ಅಂಡಜದೊಳು ಆಡುತ್ತಾನೆ ಭಾನುಮಂಡಲ ನಾರಾಯಣನೆಂಬುವನೇ ಕುಂಡಲಿನಿ ತುದಿಯೊಳು ಇದ್ದಾನೆ ಶ್ರೀ ಪುರಂದರ ವಿಠ್ಠಲ ಪಾಲಿಸುತ್ತಾನೆ ಕಣ್ಣಿನೊಳಗೆ ನೋಡು ಅಂತ. ಈ ಆಧಾರಾದಿ ಮೂಲಾಧಾರಾದಿ ಚಕ್ರಗಳನ್ನು ಏನು ಮಾಡಬೇಕು, ನಿಯಂತ್ರಣ ಇಟ್ಟುಕೊಂಡು ಸುಷುಮ್ನಾವನ್ನು ಮೀರಿಬಿಟ್ಟು ಅಲ್ಲಿ ಬ್ರಹ್ಮಮಂಡಲದಲ್ಲಿ ದೇವರನ್ನು ಕಾಣಬೇಕು. ಸವಿದು ನಾದವ ಪಾನ ಮಾಡಿ ಓಂಕಾರ ನಾದವನ್ನು ಎಂಜಾಯ್ ಮಾಡಬೇಕು ಅಂತ ಹೇಳ್ತಾರೆ. ಆ ನಾದವನ್ನು ಏನು ಮಾಡಬೇಕು, ಸವಿಬೇಕಂತೆ ಅಂತ ಹೇಳ್ತಾರೆ. ಹೀಗೆ ಪಂಚಮೇ ಮಾಸಿ ಅನುಪ್ರಾಪ್ತೆ ಜಿತಶ್ವಾಸ ನೃಪಾತ್ಮಜ. 5ನೇ ತಿಂಗಳು ಆಗುವಾಗ ಆ ಉಸಿರನ್ನು ಏನು ಮಾಡಿದ, ಇಷ್ಟು ದಿನ ಆದಾಗ 12 ದಿನಕ್ಕೊಮ್ಮೆ ತೆಗೆದುಕೊಳ್ತಿತ್ತು. ಈಗ ಏನು ಮಾಡಿದ, ಅದನ್ನು ಬಿಟ್ಟು ಜಿತಶ್ವಾಸ, ಆ ಶ್ವಾಸವನ್ನು ಸಂಪೂರ್ಣ ಶ್ವಾಸವನ್ನು ಸ್ತಂಭನ ಮಾಡ್ತಾನೆ. ಹಾಗಿದ್ದಾಗ ಆ ಧ್ರುವನ ತಪಸ್ಸಿಗೆ ಇಡೀ ಪ್ರಪಂಚ ಭೂಮಂಡಲ ಏನಾಯಿತು, ಕಂಪಿಸಿತು. ದೇವತೆಗಳಿಗೆಲ್ಲ ಏನು ಚಳಿ ಶುರುವಾಯಿತು. ಇದು ಯಾರು ತಪಸ್ಸು ಮಾಡುವಂತಹದ್ದು? ರಾಕ್ಷಸ ಅಂತೂ ಅಲ್ಲ. ರಾಕ್ಷಸರಾಗಿದ್ದರೆ ಬೇಗ ನ್ಯೂಸ್ ಬರ್ತಿತ್ತು ದೇವತೆಗಳಿಗೆ. ರಾಕ್ಷಸ ಅಂತೂ ತಪಸ್ಸು ಮಾಡೋದಲ್ಲ. ಇದು ಯಾರು ಅಂತಂದರೆ ಒಬ್ಬ ಬಾಲಕ ತಪಸ್ಸು ಮಾಡ್ತಾ ಇದ್ದಾನೆ. ಬಾಲಕನ ತಪಸ್ಸಿನಿಂದ ಇಡೀ ಭೂಮಿ ಕಂಪಿಸಿದೆ. ಆಗ ದೇವತೆಗಳು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದಾಗ ದೇವರು ಕರುಣಾಮಯಿಯಾದ ಭಗವಂತ ಏನು ಮಾಡ್ತಾನೆ, ಧ್ರುವನ ಬಳಿಗೆ ಓಡಿ ಬರ್ತಾನೆ. ಅಂದಾಗ ಧ್ರುವ ಆ ಸಮಯದಲ್ಲಿ ಏನು ಧ್ರುವ ಆ ಸಮಯದಲ್ಲಿ ಏನು ಮಾಡ್ತಾ ಇರ್ತಾನೆ ಅಂದರೆ ಹೃದಯದಲ್ಲಿ ಭಗವಂತನ ದರ್ಶನವನ್ನು ಮಾಡ್ತಾ ಇರ್ತಾನೆ. ಅವಾಗೇನಾಗ್ತದೆ ಅಂತಂದರೆ ಹೃದಯದೊಳಗಿರುವ ಭಗವಂತ ಮರೆಯಾಗ್ತಾನೆ. ಮರೆಯಾದಾಗ ಧ್ರುವ ವ್ಯಾಕುಲಗೊಳ್ತಾನೆ. ಯಾಕೆ ಭಗವಂತ ಯಾಕೆ ಮರೆಯಾದ ಅಂತ ಕಣ್ಣು ತೆರೆದು ನೋಡ್ತಾನೆ. ಏನಾಗಿತ್ತು ಅಲ್ಲಿ, ಸ್ವತಃ ದೇವರು ಧ್ರುವನ ಮುಂದೆ ನಿಂತಿದ್ದಾರೆ. ಶಂಖ ಚಕ್ರ ಗದಾ ಪದ್ಮ ಧರಾಶ್ಚಿಂತ್ಯ ಹರಿರ್ಭುಜಾ ಪೀನವೃತ್ತ ಜಗದ್ರಕ್ಷಾ ಕೇವಲೋ ದ್ಯೋಗಿನೋ ನಿಶಂ ತದ್ದರ್ಶನೇನಾಗತ ಸಾಧ್ವಸಕ್ಷಿತೌ ಅವಂದತಾಂಗಂ ವಿನಮಯ್ಯ ದಂಡವತ್ ದೃಗ್ಭ್ಯಾಂ ಪ್ರಪಶ್ಯನ್ ಪ್ರಪಿಬನ್ನಿವಾರ್ಭಕಃ ಚುಂಬನ್ನಿವಾಸ್ಯೇನ ಭುಜೈಃ ಇವಾಶ್ಲಿಷನ್. ದೇವರು ಧ್ರುವನ ಮುಂದೆ ನಿಂತಿದ್ದಾರೆ. ಕಣ್ಣು ತೆಗೆದು ನೋಡ್ತಾನೆ. ಭಗವಂತನ ದರ್ಶನವಾಗಿದೆ. ಅನಂತ ಸೂರ್ಯ ಪ್ರಕಾಶ. ದೇವರು ಮತ್ತೆ ಮತ್ತೆ ತನ್ನ ಕಣ್ಣುಗಳೆಂಬ ದುಂಬಿಗಳಿಂದ ಆ ಭಗವಂತನನ್ನು, ಆ ಮುಖಕಮಲವನ್ನು ಆಸ್ವಾದನೆ ಮಾಡಿಯೇ ಮಾಡ್ತಾನೆ. ಆಗ ದೇವರ ಬಗ್ಗೆ ಒಂದೆರಡು ಸ್ತೋತ್ರ ಮಾಡಬೇಕು, ಗಾನ ಮಾಡಬೇಕು, ಹಾಡಬೇಕು ಅಂದರೆ ಧ್ರುವನಿಗೆ ಏನಾಗ್ತಾ ಇಲ್ಲ, ಮಾತುಗಳು ಬರ್ತಾ ಇಲ್ಲ. ಆಗ ಭಗವಂತ ಏನು ಮಾಡಿದ, ಪಸ್ಪರ್ಶ ಬಾಲಂ ಕೃಪಯಾ ಕಪೋಲೆ ಕಂಬುನ. ಶಂಖದಿಂದ ದೇವರು ಆ ಧ್ರುವನ ಕಪೋಲಕ್ಕೆ ಸ್ಪರ್ಶ ಮಾಡಿದ್ದೇ ತಡ ಧ್ರುವ ಸ್ತೋತ್ರ ಮಾಡ್ತಾನೆ. ಏನು ಸ್ತೋತ್ರ ಮಾಡಿದ ಧ್ರುವ? ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿ ಧರಸ್ವಧಾಮ್ನಾ
ಅನ್ಯಾಂಶ್ಚ ಹಸ್ತಚರಣ ಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತಿ ಪುರುಷಾಯ ತುಭ್ಯಂ. ಯಾ ಅಂತಃಪ್ರವಿಶ್ಯ ಮಮ ವಾಚಂ ಇಮಾಂ ಪ್ರಸುಪ್ತಾಂ. ದೇವರು ಪ್ರವೇಶ ಮಾಡಿ, ಅವನು ಪ್ರವೇಶ ಮಾಡಿದ್ದರಿಂದ ನನ್ನ ಮಾತುಗಳು ಬಂದಿತು. ವಾಣಿ ಏನಾಯಿತು, ಅದು ಬೆಳಗಿತು. ಹಾಗೆ ಎಲ್ಲ ಇಂದ್ರಿಯಗಳು ಆ್ಯಕ್ಟಿವ್, ಕೋಶಗಳು ಏನಾಯಿತು, ಸುಪ್ತವಾದ ಕೋಶಗಳು ಜಾಗೃತವಾಯಿತು. ಅಂದರೆ ತದನುಪ್ರವಿಶ್ಯ, ದೇವರು ಪ್ರವೇಶ ಮಾಡಿದರೆ ಮಾತ್ರ, ಅವನ ಪ್ರೇರಣೆ ಇದ್ದರೆ ಮಾತ್ರ ಎಲ್ಲವೂ ಕೂಡ ಏನಾಗ್ತದೆ, ಕ್ರಿಯಾಶೀಲವಾಗ್ತದೆ. ದೇವರ ಪ್ರೇರಣೆ ಇಲ್ಲ ಅಂತಂದರೆ ಏನಿದ್ದಾಗೆ ಅದು ಭಗವಂತನ ಪ್ರೇರಣೆ ಇಲ್ಲದೆ ಇರುವ ಸಕಲ ಜೀವರಾಶಿಗಳು, ವಸ್ತುಗಳು ಅದೇನು, ಅದು ಒಂದು ರೀತಿಯಲ್ಲಿ ಜಡಭೂತ. ಚೇತನವಾಗಿದ್ದರೂ ದೇವರ ಪ್ರೇರಣೆ ಇಲ್ಲ ಅಂತಂದರೆ ಏನಾಗಿ ಬಿಡ್ತದೆ, ಜಡಪ್ರಾಯ ಅಂತ ಆಗ್ತದೆ. ಹಾಗಾಗಿ ತದೇವಾನುಪ್ರಾವಿಶತ್ ತದನುಪ್ರವಿಶ್ಯ ಅಂತ ಉಪನಿಷತ್ತು ತಿಳಿಸುವಂತೆ ಪ್ರತಿಯೊಂದಕ್ಕೂ ಎಲ್ಲ ಕರ್ಮಗಳಿಗೂ ಯಾರ ಪ್ರೇರಣೆ ಬೇಕಾಗ್ತದೆ, ದೇವರ ಪ್ರೇರಣೆ ಬೇಕಾಗ್ತದೆ. ಆಗ ಆ ಧ್ರುವ ಆ ರೂಪವನ್ನು ನೋಡಿ ತುಂಬ ಸಂತೋಷ ಪಡ್ತಾನೆ. ಅದು ಧ್ರುವನ ಅದೃಷ್ಟ. ಭಾಗವತದಲ್ಲಿ ಒಂದು 5 ವರ್ಷದ ಬಾಲಕ ದರ್ಶನ ಮಾಡಿದ ಒಂದೇ ಒಂದು ನಿದರ್ಶನ ಅಂದರೆ ಧ್ರುವ. ಪ್ರಹ್ಲಾದ ಅವನು ಒಬ್ಬ ಇದ್ದಾನೆ, ಗರ್ಭದಲ್ಲಿಯೇ ದೇವರ ಮಹಿಮೆಯನ್ನು ಕೇಳಿದ್ದಾನೆ. ರಾಜ ಪರೀಕ್ಷಿತನೂ ಇದ್ದಾನೆ. ಆದರೆ ಧ್ರುವನ ಕೇಸು ಸ್ವಲ್ಪ ಸ್ಪೆಷಲ್ ಆಗಿದೆ. ಯಾಕೆಂದರೆ ಈ ಧ್ರುವ ತಪಸ್ಸು ಮಾಡಿ, ಈ ಕಠೋರವಾದ ತಪಸ್ಸನ್ನು ಮಾಡಿ ದೇವರ ದರ್ಶನವನ್ನು ಮಾಡಿದ್ದೇನಿದೆ, ಅವನ ಒಲುಮೆಯನ್ನು ಪಡೆದದ್ದೇನಿದೆ, ಇದೊಂದು ರೀತಿ ಸ್ಪೆಷಲ್ ಕೇಸು. ಎಲ್ಲ ಸಾಧಕರು ತಮ್ಮ ತಮ್ಮ ಒಂದು ಭಕ್ತಿಗೆ ಅನುಗುಣವಾಗಿ ದೇವರ ದರ್ಶನವನ್ನು ಮಾಡಿದ್ದಾರೆ. ಆದರೆ ಧ್ರುವ ಮಾತ್ರ ಅವನು ಕಠೋರವಾದ ತಪಸ್ಸನ್ನು ಮಾಡಿ ವಾಸುದೇವ ದ್ವಾದಶಾಕ್ಷರ ಮಹಾಮಂತ್ರದಿಂದ ಆ ವಾಸುದೇವನ ದರ್ಶನವನ್ನು ಮಾಡಿದ್ದಾನೆ. ಕೊನೆಗೆ ದೇವರು ಧ್ರುವನಿಗೆ ಕೇಳ್ತಾರೆ, ನಿನಗೇನು ಬೇಕು ಅಂತ ಕೇಳ್ತಾರೆ. ಏನು ಹೇಳ್ತಾನೆ ಧ್ರುವ? ಯೋಂತಃ ಪ್ರವೇಶ ಅಂತ ಹೇಳಿದ, ಸುಮ್ಮನೆ ಕುಳಿತ. ಏನಾದರೂ ಹೀನ ಹೇಳಬೇಕಲ್ಲ. ಈಗ ದೊಡ್ಡ ಯತಿಗಳು ಬಂದರು ಅಂತ ಇಟ್ಟುಕೊಳ್ಳಿ, ಪೀಠಾಧಿಪತಿಗಳು ಮುಂದೆ ಬಂದರು. ನಾವು ನಮಸ್ಕಾರ ಮಾಡಿ ಅಲ್ಲಿ ಕುಳಿತಾಗ ಏನು ಬೇಕು ಅಂತ ಕೇಳಿದರೆ ಏನು ಮಾತಾಡಲಿಕ್ಕೆ ಬರೋದಿಲ್ಲ. ಅದು ದೇವರು ನಾರಾಯಣ, ರಮಾಪತಿ, ಲಕ್ಷ್ಮೀಪತಿ, 14 ಲೋಕಗಳ ಅಧಿಪತಿ ಅವನು. ಅಂಥ ದೇವರು ಎದುರಿಗೆ ಬಂದಾಗ ಏನು ಮಾತಾಡ್ತಾರೆ ಧ್ರುವ? ನಿನಗೇನು ಬೇಕು ಅಂತ ಕೇಳಿದರೆ ಸುಮ್ಮನೆ ಕೂತಿದ್ದ, ಮುಂದೆ ಮಾತಾಡೇ ಇಲ್ಲ. ಇದೊಂದೇ ಶ್ಲೋಕ ಹೇಳಿದ್ದವನು ಧ್ರುವ. ಯೋಂತ ಪ್ರವಿಶ್ಯ ಮಮ ವಾಚ ಇಮಾಂ ಪ್ರಸೂಕ್ತಾಂ ಸಂಜೀವಯತ್ಯಖಿಲ ಶಕ್ತಿಧರ ಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣ ಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ ಅಂತ ಈ ಶ್ಲೋಕ ಹೇಳಿದ ಕೂಡಿತು. ಮತ್ತೆ ಭಗವಂತ ಧ್ರುವನಿಗೆ ಹೇಳಿದ, ಅಲ್ಲ ನಾನು ಹಿಂಗೇನು ಕೇಳ್ತಾ ಇದ್ದೇನೆ, ಏನು ಬೇಕು ಅಂತ ಹೇಳಿ, ಏನಾದರೂ ಕೇಳು, ಮತ್ತೆ ಟೈಮ್ ಇಲ್ಲ, ಬೇಗ ಹೋಗಬೇಕು ವೈಕುಂಠಕ್ಕೆ, ಕೇಳು ಅಂತ ಹೇಳ್ತಾನೆ. ಮತ್ತೆ ಯೋಂತ ಪ್ರವೇಶ ಮತ್ತೆ ಕುಳಿತು. ಈ ಶ್ಲೋಕ ಹೇಳೋದು ದೇವರ ಮುಂದೆ ಸುಮ್ಮನೆ ಕೊಡ್ತಾನೆ. ಆವಾಗ ಭಗವಂತನಿಗೆ ಅರ್ಥ ಆಯಿತು, ಪುಟ್ಟ ಮಗು ಇದೆ ಇದು ಚಾಕ್ಲೇಟ್ ಕೇಳುವ ಮಗುವಲ್ಲ, ಇದು ಕಲ್ಸಕ್ಕರೆ ಕೇಳುವ ಮಗು ಇದಲ್ಲ. ಹಾಗಾಗಿ ನಾನೇ ಕೊಡಬೇಕು ಅಂತೇಳಿ ಧ್ರುವ ಕರುಣಾಮಯಿಯಾದ ಭಗವಂತ ತಾನೇ ಕೊಟ್ಬಿಡ್ತಾನೆ. ಏನು ಕೊಡ್ತಾನೆ ಅಂದರೆ ಯಾರಿಗೂ ಕೊಡದೇ ಇರುವಂತಹ ಅಪೂರ್ವವಾದ ಪದವಿಯನ್ನು ಭಗವಂತ ಕೊಡ್ತಾನೆ, ದೊಡ್ಡ ಸ್ಥಾನವನ್ನು ಕೊಡ್ತಾನೆ. ಆ್ಯಕ್ಚುಲಿ ಸ್ಥಾನ ಸಿಗೋದು ಕೂಡ ಅದು ಒಂದು ಪುಣ್ಯದ ಅವಶೇಷದಿಂದಲೇ ಸಿಗೋವಂಥದ್ದು. ಈಗ ದೊಡ್ಡ ದೊಡ್ಡ ಸ್ಥಾನಗಳಿರ್ತಾವೆ ನೋಡಿ, ಏನು ಒಳ್ಳೊಳ್ಳೆಯ ಕ್ಷೇತ್ರಗಳಲ್ಲಿ ದೊಡ್ಡ ದೊಡ್ಡ ಸ್ಥಾನಗಳನ್ನು ಪಡೆದುಕೊಳ್ಳೋದು ಅಂತಂದರೆ ಅದು ಒಂದು
ಪ್ರಾಚೀನ ಚೀರ್ಣಪುಣ್ಯೋ ಜೈರತರಾಚಾರತಶ್ಚಾರುಚಿತ್ತಾನ್ ಅತ್ಯುಚ್ಚಾಂ ರೋಚಯಂತೀಂ ಶ್ರುತಿರಿತ ವಚನಾನ್ ಶ್ರಾವಕಾಂಶ್ಚೋದ್ಯ ಚಂಚೂನ್. ಪ್ರಾಚೀನವಾದ ಪುಣ್ಯ ಇರಬೇಕಾಗ್ತದೆ, ಆಮೇಲೆ ಜನ್ಮಾಂತರದ ಸುಕೃತ ಇರಬೇಕಾಗ್ತದೆ. ಹಾಗಿದ್ದಾಗ ಮಾತ್ರ ದೊಡ್ಡ ಸ್ಥಾನಗಳು ಸಿಗ್ತದೆ. ಮೊನ್ನೆ ನಾವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದಿತ್ತು, ಏನಂದರೆ ಬ್ರಹ್ಮೋಸ್ ವಿಷಯದಲ್ಲಿ ನಮ್ಮವರೇ ಆಗಿರುವಂತಹ ಶ್ರೀಪಾದಂಗಳವರ ಭಕ್ತರಾಗಿರುವಂಥವರು, ಅವರ ಹೆಸರು ಜೋಶಿ ಕಟ್ಟಿಯವರು, ಜಯತೀರ್ಥ ಅನ್ನೋರು. ನಾವು ಮೊನ್ನೆ ಹೈದರಾಬಾದಿಗೆ ಹೋದಾಗ ಅವರು ಅಲ್ಲಿ ಇದ್ದರು. ಅಂಥವರೆಲ್ಲ ಹೀಗೆ ನಾನು ಉದಾಹರಣೆಗೆ ಅವ್ರು ಹೇಳಿದಷ್ಟು ಹೀಗೆ ಅನೇಕರು ಇದ್ದಾರೆ, ದೊಡ್ಡ ಸ್ಥಾನಗಳಲ್ಲಿ ಕೂತಿರ್ತಾರೆ. ಒಬ್ಬ ರೈಲ್ವೆ ಸ್ಟೇಷನ್ನಲ್ಲಿ ಚಾಯವನ್ನು ಮಾರುವವರು ಇನ್ನು ಪ್ರಧಾನ ಪದವಿಯಲ್ಲಿ ಪ್ರಧಾನಿಯಾಗಿ ಇದ್ದಾರೆ ಅಂತಂದರೆ ಅದೆಲ್ಲ ದೇವರು ಕರುಣಿಸಿದ ಭಾಗ್ಯ. ಅದು ಸ್ಥಾನಗಳು ಕೂಡ ಹಾಗೆಲ್ಲ ಸರಳವಾಗಿ ದೊರಕುವುದಿಲ್ಲ, ಸಿಗುವುದಿಲ್ಲ. ಈ ಉದಾಹರಣೆಗೆ ಇವರು ಮುಜುಮ್ದಾರರಿದ್ದಾರೆ, ಅವರು ದೊಡ್ಡ ಸ್ಥಾನದಲ್ಲಿ ಇದ್ದರು. ಅವರದೇ ಒಂದು ದೊಡ್ಡ ಕ್ಷೇತ್ರದಲ್ಲಿ ದೊಡ್ಡ ಸ್ಥಾನ ಇತ್ತು. ಅವರು ಹೇಳುವ ಹಾಗೆ ನಮಗೆ ರೋಮಾಂಚನ ಆಗ್ತಿರ್ತದೆ ಒಮ್ಮೊಮ್ಮೆ. ಹಿಡಕಲ್ ಡ್ಯಾಮ್ ಅಂತ ಏನಿದೆ ಅದೆಲ್ಲ ಅವರ ಶ್ರಮದ, ಅವರ ಸೇವೆಯ ಫಲ. ಅಂದರೆ ನಾನು ಯಾಕೆ ಹೇಳಿದೆ ಅಂದರೆ ದೊಡ್ಡ ಸ್ಥಾನಗಳಲ್ಲಿದ್ದಾಗ ದೊಡ್ಡ ಕೆಲಸಗಳು ನಡೀತದೆ. ಏನೂ ಸ್ಥಾನ ಇಲ್ಲ ಅಂದರೆ, ಈಗಿನ ಕಾಲದಲ್ಲಿ ಸ್ಥಾನಗಳೇ ಇಲ್ಲ ಅಂದರೆ ಕೆಲಸಗಳು ಆಗೋದಿಲ್ಲ. ಆ್ಯಕ್ಚುಲಿ ಆ ಸ್ಥಾನವನ್ನು ಏನು ಮಾಡಬೇಕು, ನಾವು ದೇವರು ಕೊಟ್ಟ ಸ್ಥಾನವನ್ನು, ಪದವಿಗಳನ್ನು ನಾವು ಸದುಪಯೋಗ ಪಡಿಸಿಕೊಳ್ಬೇಕು ಅಂತ. ದುರುಪಯೋಗ ಪಡಿಸಿಕೊಂಡ್ರೆ ಅದು ಒಂದು ರೀತಿಯಲ್ಲಿ ಭ್ರಷ್ಟನಾದಂತೆ. ಹಾಗಾಗಿ ದೇವರೇನು ಮಾಡ್ತಾನೆ, ಯಾರಿಗೂ ಕೊಡದೇ ಇರುವ ಸ್ಥಾನವನ್ನು ಧ್ರುವನೇ ಕೊಡ್ತಾನೆ. ಹಾಗಾಗಿ ಒಂದು ವಿಷಯ ಅರ್ಥ ಮಾಡಿಕೊಳ್ಬೇಕು. ಯಾರಾದರೂ ಸ್ಥಾನಾಪೇಕ್ಷೆಗಳು ಇದ್ದರೆ ಸ್ಥಾನವನ್ನು, ಪದವಿಯನ್ನು ಪಡೆದು ಒಂದು ವಿಶೇಷವಾದ ಸಾಮಾಜಿಕ ಸೇವೆಯನ್ನು ಮಾಡಬೇಕು ಅಂತ ಇದ್ದರೆ ನಾವು ಯಾರನ್ನು ಉಪಾಸನೆ ಮಾಡಬೇಕು, ಧ್ರುವನನ್ನು ಉಪಾಸನೆ ಮಾಡಬೇಕು. ಮತ್ತು ಧ್ರುವನಿಗೆ ಬಲಪ್ರದವಾಗಿರುವಂತಹ ಓಂ ನಮೋ ಭಗವತೆ ವಾಸುದೇವ ಎಂಬ ಆ ಮಂತ್ರವನ್ನು ನಾವು ನಿತ್ಯ ಜಪಿಸಿದರೆ ನಮಗೆ ಉತ್ತಮ ಸ್ಥಾನಗಳು ಕೂಡ ಸಿಗ್ತದೆ. ದೇವರು ಏನು ಮಾಡ್ತಾನೆ, ಧ್ರುವನಿಗೆ ನೀನಂತೂ ಕೇಳಲಿಲ್ಲ, ಏನು ಬೇಕು ಅಂತ ನೀ ಕೇಳ್ತಾನೆ ಇಲ್ಲ, ನೀ ಕೇಳೋದಿಲ್ಲ, ನೀ ಕೇಳಲಿಲ್ಲ ಅಂದರೆ ನಾ ಕೊಡಲಿಕ್ಕಾಗೋದಿಲ್ಲ, ನೀ ಕೇಳು ಬಿಡು, ನಾನೇ ಕೊಟ್ಬಿಡ್ತೇನೆ ಅಂತ ಭಗವಂತ ಆ ಪುಟ್ಟ ಬಾಲಕನಿಗೆ ಕೊಟ್ಬಿಡ್ತಾನೆ. ಏನು ಕೊಡ್ತಾನೆ ಅಂದರೆ, ನಾಣ್ಯೈ ಅಧಿಷ್ಠಿತಂ ಭದ್ರಾ ಯದ್ಭ್ರಾಜಿಷ್ಣು ಧ್ರುವಕ್ಷಿತಿ ಯತ್ರ ಗರ್ಹಕ್ಷತಾರಾಣಾಂ ಜ್ಯೋತಿಷಾಂ ಚಕ್ರಮಾಹಿತಂ ಮೇಢ್ಯಾಂ ಗೋಚಕ್ರವತ್ಸಾಸ್ತು ಪರಸ್ತಾ ಕಲ್ಪವಾಸಿನಾಂ ಧರ್ಮೋಗ್ನಿಃ ಕಶ್ಯಪಃ ಶುಕ್ರಃ ಮುನಯೋಯೇ ವನೌಕಸಃ. ಅವಿನಾಶಿಯಾಗಿರುವಂತಹ ಪದವಿಯದು, ಇಂದಿನವರೆಗೂ ಕೂಡ ಯಾರೂ ಪಡೆಯದೇ ಇರುವಂತಹ ಪದವಿ ಅದು. ಅದು ಏನು ಅಂದರೆ, ಗ್ರಹಾದಿಗಳು, ನಕ್ಷತ್ರಗಳು, ತಾರಾ ಗಣಗಳು, ಅವುಗಳಿಗೆಲ್ಲ ಒಂದು ಏನು ಮೂಲಾಧಾರದಂತೆ, ಆಧಾರ ಸ್ತಂಭದಂತೆ ಮೇರು ಸ್ವರೂಪವಾಗಿರುವಂತಹ ಪದವಿಯದು. ಯಾವುದು ಅಂದರೆ ಧ್ರುವ ಪದವಿ. ಸುಮಾರ ಚಕ್ರದ ಒಂದು ಸಾನ್ನಿಧ್ಯ ಇರುವಂತಹ ಪದವಿಯದು. ಅದನ್ನು ನಾನು ನಿನಗೆ ಕೊಡ್ತೇನೆ ಅಂತ ಭಗವಂತ ಪದವಿಯಲ್ಲಿ ಕೂಡಿಸಿ ಏನು ಹೇಳಿದ, ಧ್ರುವನಿಗೆ ಇನ್ನು ಈ ಪದವಿಗೆ ನೀನೇ ಅಧಿಪತಿ ಅಂತ ಭಗವಂತ ಅನುಗ್ರಹ ಮಾಡ್ತಾನೆ. ಅಷ್ಟೇ ಅಲ್ಲ, ನಿನ್ನ ತಂದೆಯ ನಂತರದಲ್ಲಿ ನೀನೇ ರಾಜನಾಗಿರುತ್ತಿ. ಎಷ್ಟು ವರ್ಷ ಅಂದರೆ 36 ವರ್ಷ ಸಹಸ್ರಂ, 36,000 ವರ್ಷ ನೀನು ಅಧಿಪತಿಯಾಗಿರಬೇಕು ಅಂತ ಅಷ್ಟು ಅನುಗ್ರಹ ಮಾಡಿ ಭಗವಂತ ಏನಾಗ್ತಾನೆ, ಅದೃಶ್ಯ ಅಂತರ್ಧಾನ ಆಗ್ತಾನೆ. ಧ್ರುವನಿಗೆ ಧ್ರುವ ಕೇಳಲಿಲ್ಲ, ಆದರೆ ದೇವರು ಕೊಟ್ಟ. ಆ್ಯಕ್ಚುಲಿ ಧ್ರುವ ಬಂದಿದ್ದೇ ಯಾಕೆಂದರೆ ಏನು, ಅಮ್ಮನ ಮಾತು, ಸುನೀತಿಯ ಮಾತು ಸತ್ಯ ಮಾಡಬೇಕು. ಸುರುಚಿಯ ಏನು ಮಾತಾಡಿದ್ದಾಳೆ ಅದನ್ನು ನಾವು ಭಗವಂತನ ಅನುಗ್ರಹದಿಂದ ನಾವು
ಏನೋ ಇದೆ ಅಂತ ತೋರಿಸಬೇಕು ಅಂತ ಆ ರೀತಿ ಧ್ರುವ ಬಂದಿದ್ದ. ದೇವರೇನೋ ಅಂತರ್ಧಾನನಾದ. ಆ ಧ್ರುವನಿಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಅಂತ. ದೇವರೇನೋ ಬಂದ, ಕೊಟ್ಟ, ಆದರೆ ಏನು ಬೇಕು ಅಂತ ಕೇಳಿದರೆ ನನಗೆಷ್ಟು ಮೋಹ ಆವರಿಸಿತ್ತು. ನಾನೇನೋ ಒಂದು ಪದವಿ ಕೇಳಿದಂಗೆ ಆಯಿತು. ಪದವಿ ಕೊಟ್ಟ ಹೋದ ಭಗವಂತ, ಒಂದು ಪದವಿ ಸಿಕ್ಕಿತ್ತು. ಆದರೆ ಅಷ್ಟು ಅವನಿಗೆ ಸಮಾಧಾನ ಆಗಿಲ್ಲ ಅಂತ. ಏನು ಕೇಳ್ಬೋದಿತ್ತು? ಧ್ರುವ ತನ್ನ ಮನದಲ್ಲೇ ಅಂದ್ಕೊಳ್ತಾ ಇತ್ತು. ಆಗ ಅವನಿಗೆ ಧಿಯೋಯೋನ ಪ್ರಚೋದಯ ಆಯಿತು. ಆಗ ಅವನಿಗೆ ಬುದ್ಧಿಯಲ್ಲಿ ಮನದಲ್ಲಿ ಚಿಂತನೆ ಬಂದಿದೆ. ಏನು ಕೇಳ್ಬೋದಿತ್ತು? ಮೋಕ್ಷಪ್ರದ ವಾಸುದೇವ ಅವನು. ಬಂದದ್ಯಾರೋ? ನಾರಾಯಣ ವಾಸುದೇವ. ನಾನು ಯಾವ ಮಂತ್ರ ಹೇಳಿದ್ದು? ವಾಸುದೇವ ದ್ವಾದಶಾಕ್ಷರ ಮಹಾಮಂತ್ರ ಹೇಳಿದ್ದು. ಅಂಥ ದೇವರು ಬಂದಾಗ ಏನು ಬೇಕು ಅಂತ ಕೇಳಿದ್ರೆ ಏನು ಹೇಳ್ಬೋದಿತ್ತು? ನಾನು ಮೋಕ್ಷವೇ ಕೊಡೋ ದೇವರೇ ಅಂತ ಕೇಳ್ಬೋದಿತ್ತು. ಆ ಬಾಯಿಂದ ಮೋಕ್ಷ ಅಂತ ಶಬ್ದ ಬರಲಿಲ್ಲ. ಏನಿದು, ಎಂಥ ಭಗವಂತನ ಮಾಯೆ ಅಂಥೇಳಿ ಅಂತ ಅಷ್ಟು ಸಮಾಧಾನವಾಗಿಲ್ಲ. ಆದರೂ ದೇವರ ದರ್ಶನ ಆಯಿತು ಅಂಥೇಳಿ ತನ್ನ ಅರಮನೆಗೆ ಬರ್ತಾನೆ ಧ್ರುವ. ಆಗ ಅಂದು ತನ್ನ ತೊಡೆ ಮೇಲೆ ಕೂಡಿಸಿಕೊಳ್ಳಲಿಕ್ಕೆ ಹಿಂದೆ ಮುಂದೆ ಆಲೋಚನೆ ಮಾಡಿದಂತಹ ಅಪ್ಪ ಉತ್ಥಾನಪಾದ ಏನಿದ್ದಾನೆ, ಸ್ವತಃ ಧ್ರುವನಿಗೆ ಬಂದೇನು ಮಾಡ್ತಾನೆ? ಸ್ವಾಗತ ಮಾಡ್ತಾನೆ. ಆ ನಿಂದನೆ ಮಾಡಿದ ಸುರುಚಿ ಏನು ಮಾಡ್ತಾಳೆ? ಕಲಶ ಹಿಡ್ಕೊಂಡು ನಿಂತ್ಕೊಂಡಿರ್ತಾಳೆ. ಧ್ರುವನಿಗೆ ಏನು ಮಾಡಬೇಕು? ಸ್ವಾಗತ ಮಾಡಬೇಕು ಅಂತ. ನಿನ್ನ ಒಲುಮೆಯಿಂದ ನಿಖಿಲ ಜನರು ಬಂದು ಮನ್ನಿಸುವರು ಮಹಾರಾಯ ಅಂತ. ದೇವರ ದರ್ಶನ ಆದರೆ, ದೇವರ ಒಂದು ಅನುಗ್ರಹ ಆದರೆ ಏನನ್ನೂ ಸಾಧಿಸ್ಲಿಕ್ಕಾಗ್ತದೆ ಅಂತನ್ಲಿಕ್ಕೆ ಧ್ರುವ ನಿದರ್ಶನ. ಹಾಗಾಗಿ ಆ ಧ್ರುವ ಇಂದಿಗೂ ಕೂಡ ಬೆಳಗ್ತಾ ಇದ್ದಾನೆ. ನಕ್ಷತ್ರವೇ ಇದೆ, ಏನೋ ಅಂತ ಧ್ರುವ ನಕ್ಷತ್ರ ಅಂತಲೇ ಇದೆ. ಏನೋ ಈ ಭೂಗೋಳವನ್ನೆಲ್ಲ ಒಂದು ಮಾಪನ ಮಾಡುವಂತಹ ಕೇಂದ್ರಗಳು, ಒಂದು ಉತ್ತರ ಧ್ರುವ, ಇನ್ನೊಂದು ದಕ್ಷಿಣ ಧ್ರುವ ಅಂತಲೇ ಹೆಸರು. ಅವನ ಹೆಸರಿನಿಂದಲೇ ಬೆಳಗುವಂತಹದ್ದು. ವಿಶೇಷವಾಗಿ ಶುಂಶುಮಾರ ರೂಪಿ ಪರಮಾತ್ಮನ ಒಂದು ಆಶ್ರಯದಲ್ಲಿ ಧ್ರುವ ಇದ್ದಾನೆ. ಶುಂಶುಮಾರ ಅಂದರೆ ದೇವರು ಯಾವ ರೂಪದಿಂದ ಇರುವಂತಹದ್ದು? ಚೇಳಿನ ರೂಪದಲ್ಲಿ, ಸ್ಕಾರ್ಪಿಯೋ ಚೇಳಿನ ರೂಪದಲ್ಲಿರುವಂತಹದ್ದು. ದೇವರು ವಿಧ ವಿಧವಾಗಿ ಸೃಷ್ಟಿಯಾಗಿ ಬಂದಿದ್ದಾನೆ, ಅವತಾರ ಮಾಡಿ ಬಂದಿದ್ದಾನೆ. ಚೇಳಾಗಿ ಬಂದಿದ್ದಾನೆ, ಆಮೆಯಾಗಿ ಬಂದಿದ್ದಾನೆ, ಮೀನವಾಗಿ ಬಂದಿದ್ದಾನೆ, ಕೂರ್ಮನಾಗಿ ಆಮೆಯಾಗಿ ಬಂದಿದ್ದಾನೆ, ಮತ್ತು ಗೋರೂಪಧರಃ, ಒಮ್ಮೆ ವಿಷ್ಣು ರಹಸ್ಯಾದಿಗಳು ಹೇಳುವಂತೆ ಗೋರೂಪಧರನಾಗಿ ಬಂದಿದ್ದಾನೆ ಭಗವಂತ. ಹೀಗೆ ಧ್ರುವ ಅವನು ವಿಶೇಷವಾಗಿ ರಾಜ್ಯಭಾರವನ್ನು ಮಾಡ್ತಾನೆ. ಆ ಧ್ರುವನಿಗೆ ಭಗವಂತ ಶುಂಶುಮಾರ ರೂಪಿ ಪರಮಾತ್ಮ ತನ್ನ ಮಗಳನ್ನು ಕೊಡ್ತಾನೆ. ವಾಯುದೇವರು ಕೂಡ ಧ್ರುವನಿಗೆ ಏನು ಮಾಡಿದ್ದಾರೆ? ಮಗಳನ್ನು ಕೊಟ್ಟಿದ್ದಾರೆ. ಅರ್ಥಾತ್ ಈ ಧ್ರುವ ಸರ್ವೋತ್ತಮನ ಅಳಿಯನುವಾದ ಜೀವೋತ್ತಮನ ಅಳಿಯನು ಆಗ್ತಾನೆ. ಉಪಯೇಮಿ ಶಿಂಶುಮಾರಸ್ಯ ವೈ ಧ್ರುವಃ ಉಪಯೇಮಿ ಭ್ರಮಿಂ ನಾಮ ತತ್ಸುತೌ ಕಲ್ಪವತ್ಸರೌ ಇಲಾಯಾಮಪಿ ಭಾರ್ಯಾಯಾಂ ವಾಯೋ ಪುತ್ರ್ಯಾಂ ಮಹಾಬಲಃ ಪುತ್ರಂ ಉತ್ಕಲನಾಮಾನಂ ಯೋಷಿದ್ರತ್ನಂ ಅಜೀಜನತ್. ಶಿಂಶುಮಾರನ ಮಗಳು ಭ್ರಮಿ ಅಂತೆ, ವಾಯುದೇವರ ಮಗಳು ಇಳಾದೇವಿ. ಆ ಶಿಂಶುಮಾರನ ಮಗಳೇನಿದ್ದಾಳೆ, ಆ ಭ್ರಮಿಯನ್ನು ಲಗ್ನ ಆಗಿ ಅಲ್ಲಿ ಇಬ್ಬರು ಮಕ್ಕಳು ಹುಡ್ತಾರೆ ಧ್ರುವನಿಗೆ. ಕಲ್ಪ ಹಾಗೂ ವತ್ಸರ ಅಂತ ಇಬ್ಬರು ಮಕ್ಕಳು ಹುಡ್ತಾರೆ. ವಾಯುದೇವರ ಮಗಳು ಇಲಾದೇವಿ, ಇಲಾದೇವಿಯಲ್ಲಿ ಹುಟ್ಟಿದ ಮಗ ಅವನು ಉತ್ಕಲ ಅಂತ ಒಬ್ಬ ಮಗ ಹುಡ್ತಾನೆ. ಇನ್ನೊಬ್ಬಳು ಮಗಳು ಕೂಡ ಇಲ್ಲಿ ವಾಯುದೇವರ ಮಗಳಲ್ಲಿ ಧ್ರುವನಿಗೆ ಹುಡ್ತಾಳೆ ಅಂತ ಹೇಳ್ತಾನೆ. ಹೀಗೆ ಇರುವಾಗ ಆ ಧ್ರುವನ ತಮ್ಮ ಯಾರೋ ಉತ್ತಮ. ಆ ಉತ್ತಮ ವನಕ್ಕೆ ಹೋದಾಗ ಒಬ್ಬ ಯಕ್ಷ ಬಂದು ಆ ಉತ್ತಮನನ್ನು ಸಂಹಾರ ಮಾಡಿಬಿಡ್ತಾನೆ. ಅದನ್ನು ನೋಡಿ ಹೃದಯಾಘಾತವಾಗಿ ಸುರುಚೇನಾಗ್ತಾಳೆ, ಅವಳು ಪ್ರಾಣತ್ಯಾಗ ಮಾಡ್ತಾಳೆ. ಅವಳು ವಿಷ್ಣು ಪದ ಸೇರಿಕೊಳ್ತಾಳೆ.
ಇದು ಒಂದು ಕಾರಣ. ವಿಷ್ಣು ಭಕ್ತನಾದಂತಹ ಧ್ರುವನಿಗೆ ಅಪ್ಪನ ತೊಡೆಯ ಮೇಲೆ ಕೂಡಲಿಕ್ಕೆ ಪ್ರತಿಬಂಧಕ ಆದದ್ದರಿಂದ ಅವಳಿಗೇನಾಯಿತು, ಈ ಸ್ಥಿತಿ ಬಂದಿತ್ತು. ಸುರುಚಿ ಅವಳು ಮರಣ ಹೊಂದಿದ್ದಾಳೆ. ಹೀಗಿರುವಾಗ ಧ್ರುವ ಆ ಯಕ್ಷರನ್ನೆಲ್ಲ, ಯಕ್ಷರ ಅಧಿಪತಿ ಅಂದರೆ ಕುಬೇರ, ಆ ಯಕ್ಷರಿಗೂ ಯಕ್ಷಗಣಕ್ಕೂ ಧ್ರುವನಿಗೂ ಏನಾಗ್ತದೆ, ಮಹಾಯುದ್ಧ ಆಗ್ತದೆ. ಆ ಯುದ್ಧವಾದಾಗ ಘನಘೋರವಾದ ಯುದ್ಧ, ರಕ್ತಪಾತಗಳಾಗ್ತದೆ, ರಕ್ತ ಪ್ರವಾಹ ಹರಿಯುತ್ತದೆ. ಆದರೂ ಧ್ರುವ ತನ್ನ ಯುದ್ಧವನ್ನು ಬಿಟ್ಟಿಲ್ಲ, ನಿರಂತರ ಯುದ್ಧ ಮಾಡ್ತಾನೆ ಇದ್ದಾರೆ. ಲಕ್ಷ ಲಕ್ಷ ಜನರು ಯಕ್ಷರೆಲ್ಲ ಪ್ರಾಣ ಬಿಡ್ತಾ ಇದ್ದಾರೆ. ಹಾಗಿರುವಾಗ ಅದನ್ನು ನೋಡಿ ಸ್ವಯಂಭೌಮನು ಅಂದರೆ ಧ್ರುವನ ತಂದೆ ಉತ್ತಾನಪಾದನ ತಂದೆ ಸ್ವಯಂಭೌಮನು, ಧ್ರುವನ ಪಿತಾಮಹ, ಅವನೇ ಬಂದು ಧ್ರುವನಿಗೆ ಉಪದೇಶ ಮಾಡ್ತಾನೆ. ನೋಡು, ಇಷ್ಟೆಲ್ಲ ಯಕ್ಷರನ್ನು ಸಂಹಾರ ಮಾಡಿದರೆ ಅದಕ್ಕೇನು ಪ್ರಯೋಜನ? ಅವರು ಯಕ್ಷರು, ಅವರ ಯಾವ ತಪ್ಪುಗಳು ಇಲ್ಲ. ನೀನೇನು ಮಾಡ್ತಾ ಇದ್ದಿ, ಅವರನ್ನು ಸಂಹಾರ ಮಾಡ್ತಾ ಇದ್ದಿ. ನೀನು ಮಾಡೋದು ತಪ್ಪು. ಎಲ್ಲದಕ್ಕೂ ದೇವರು ಕಾಲರೂಪಿಯಾದ ಭಗವಂತ ಕಾರಣ. ನೀನು ಬಿಡಬೇಕು, ಯುದ್ಧವನ್ನು ಬಿಡಬೇಕು ಅಂತ ಸ್ವಯಂಭೌಮನು ಹೇಳಿದಾಗ ಬಿಟ್ಟು ಬಿಡ್ತಾನೆ, ಯುದ್ಧವನ್ನು ಪರಿತ್ಯಾಗ ಮಾಡ್ತಾನೆ. ಅದನ್ನು ಕಂಡು ಸಂತೋಷ ಪಡ್ತಾನೆ ಯಾರು? ಕುಬೇರ. ಯಕ್ಷ ತನ್ನವರನ್ನೆಲ್ಲ ಇವನು ರಕ್ಷಣೆ ಮಾಡಿದ, ಯುದ್ಧವನ್ನು ಬಿಟ್ಟ ಅಂಥೇಳಿ ಕುಬೇರ ಸಂತೋಷಪಟ್ಟು ಧ್ರುವನಿಗೆ ಗೌರವಿಸ್ತಾನೆ. ಧ್ರುವನು ಕೂಡ ಕುಬೇರನನ್ನು ವಿಶೇಷವಾಗಿ ಅಭಿನಂದಿಸ್ತಾನೆ, ನಮಸ್ಕಾರ ಮಾಡ್ತಾನೆ. ಹೀಗೆ ಒಂದು ಧ್ರುವ ಯಕ್ಷ ವಿಜಯವನ್ನು ಕೂಡ ಸಾಧಿಸಿದ ಅಂತ ಏನು ಹೇಳ್ತಾರೆ ಭಾಗವತದಲ್ಲಿ. ಇದೇ ಧ್ರುವನ ಪರಂಪರೆಯಲ್ಲಿ, ಅಂದರೆ ಈ ವತ್ಸರ ಎಲ್ಲ ಇದ್ರಲ್ಲ ಧ್ರುವನ ಮಕ್ಕಳು, ಇದೇ ಪರಂಪರೆಯಲ್ಲಿ ಒಬ್ಬ ಮಗ ಬರ್ತಾನೆ, ಅಂಗರಾಜ ಅಂತ ಒಬ್ಬ ಹುಟ್ಟಿ ಬರ್ತಾನೆ. ಅವನು ವಿಷ್ಣು ಭಕ್ತ, ಧ್ರುವನ ಹಾಗೆ ವಿಷ್ಣು ಭಕ್ತನಾಗಿದ್ದ. ಆದರೆ ಅಂಗನ ಮಗ ಒಬ್ಬ ಬರ್ತಾನೆ, ಅವನು ವಿಷ್ಣು ದ್ವೇಷಿಯಾಗಿದ್ದ, ಭಯೋತ್ಪಾದಕ ಅಂತ ಎನಿಸಿದ್ದ. ಅವನು ಪಾಕಿಸ್ತಾನದಲ್ಲಿ ಹುಟ್ಟೋದು ಬಿಟ್ಟು ಹಿಂದೂಸ್ತಾನದಲ್ಲಿ ಹುಟ್ಟಿದ್ದ. ಅದೇ ಅವನ ತಪ್ಪು. ಯಾರು ಅಂದರೆ ಅವನ ಹೆಸರು ವೇನ ಅಂತ ಅವನ ಹೆಸರು. ತಾನು ಬಾಲ್ಯದಲ್ಲಿರುವಾಗಲೇ ಪುಟ್ಟ ಶಿಶುಗಳನ್ನೇನು ಮಾಡಿಬಿಡ್ತಿದ್ದ, ಬಾವಿಯಲ್ಲಿ ಹಾಕಿಬಿಡ್ತಿದ್ದ. ತಾನು ಬಾಲಕನಾಗಿರುವಾಗಲೇ ನೋಡಿ, ಬಾಲಕನಾಗಿರುವಾಗಲೇ ಬಾಲಾಪರಾಧಿಯಾಗಿದ್ದ ಯಾರೋ ವೇನ. ಇನ್ನು ಮುಂದಿನ ದಿನಗಳಲ್ಲಿ ಅವನ ಅತ್ಯಾಚಾರಗಳು, ದುರಾಚಾರಗಳು, ಅವನ ಭಯೋತ್ಪಾದಕ ಕಾರ್ಯಗಳು ಎಷ್ಟು ಕಠೋರವಾಗಿತ್ತು. ಆಮೇಲೆ ಆ ವೇನನ ಹಿಂಸಾಚಾರವನ್ನು ತಾಳದೆ ಋಷಿಮುನಿಗಳೆಲ್ಲ ಸೇರಿಕೊಂಡು ಏನು ಮಾಡಿದರು, ರಾಜ ಅಂತ ಆಗಿದ್ದರೆ ಪ್ರಜೆಗಳಿಗೇನಾಗಿರಬೇಕು, ಅವನು ಹಿತನಾಗಿರಬೇಕು, ಪ್ರಜಾಹಿತನಾಗಿರಬೇಕು, ಪ್ರಜಾಪೀಡಕ ಆಗಿರಬಾರ್ದು. ಒಂದು ಕಡೆ ಹೇಳ್ತಾನೆ, ಕಾಳಿದಾಸ ಹೇಳ್ತಾನೆ, ಅನೇಕ ಶ್ರುತಿ ಸ್ಮೃತಿಗಳಲ್ಲಿ ಬರುತ್ತದೆ, ಪ್ರಜೆಗಳ ತೆರಿಗೆ ಟ್ಯಾಕ್ಸ್ ಹೇಗಿರಬೇಕು ಅಂದರೆ ಪುಷ್ಪವತ್, ಹೂವಿನಂತೆ ಇರಬೇಕು ಅಂತ ಹೇಳ್ತಾರೆ. ಈಗ ಹೂವಲ್ಲ, ಈಗ ಮುಳ್ಳು ಹಾಗೆ ಬಿಟ್ಟಿದೆ, ಕಬ್ಬಿಣ ಆದಂತೆ ಆಗಿದೆ. ಪ್ರಜೆಗಳಿಗೆ ಇರುವ ತೆರಿಗೆ ಅದು ಟ್ಯಾಕ್ಸ್ ಹೂವಿನಂತೆ ಇರಬೇಕು ಅಂತ. ಆದ್ದರಿಂದ ಪ್ರಜಾವತ್ಸರಾಗಿರಬೇಕು ರಾಜರು. ಎಲ್ಲ ಹಾಗಂತೇಳಿ ಎಲ್ಲ ಫ್ರೀ ಕೊಡಬಾರ್ದು. ಎಲ್ಲ ಫ್ರೀ ಕೊಟ್ಟರೆ ಏನಾಗಿ ಬಿಡ್ತದೆ, ಮೊದಲಿಗೆ ಮಲಗಿರ್ತಾರೆ, ಇನ್ನಷ್ಟು ಮಲಗಿ ಬಿಡ್ತಾರೆ, ಆಲಸ್ಯ ಬರ್ತದೆ. ಇವರು ಫ್ರೀ ಅಂತೇನು ಕೊಟ್ಟಿಲ್ಲ, ಒಂದು ಫ್ರೀ ಕೊಟ್ಟು ಮತ್ತೊಂದು ರೈಸ್ ಮಾಡಿರ್ತಾರೆ. ಹಾಗಾಗಿ ಇವೆಲ್ಲವೂ ಕೂಡ ಅರಾಜಕತೆಯ ಲಕ್ಷಣ. ರಾಜರ ಲಕ್ಷಣಗಳೇ ಬೇರೆ ಇರ್ತದೆ. ಅದಕ್ಕೆ ಕಾರ್ತವೀರ್ಯಾರ್ಜುನಾದಿಗಳು, ವಿಕ್ರಮಾದಿತ್ಯ, ಯುಧಿಷ್ಠಿರ ಇವರನ್ನೆಲ್ಲ ಆದರ್ಶವಾಗಿ ಇಟ್ಟುಕೊಂಡಾಗ ನಾಭಾಗ ಮತ್ತು ಮಾಂಧಾತ, ಕೊನೆಗೆ ರಘುಕುಲ ಭೂಷಣನಾದಂತಹ ರಾಮರಾಜ್ಯ ಅಂತ ಹೇಳಿಬಿಟ್ಟು ರಾವಣ ರಾಜ್ಯ ನಡೆಸಿಬಿಟ್ರಿ. ಹೇಳೋದು ರಾಮರಾಜ್ಯ, ಆದರೆ ಪ್ರಕ್ರಿಯೆಯೆಲ್ಲ ರಾವಣನ ಕ್ರಿಯೆಗಳು. ಹಾಗಾದರೆ ಅದು ತಪ್ಪು ಅಂತ ಆಗ್ತದೆ. ಆದ್ದರಿಂದ ಪ್ರಜೆಗಳಿಗೆ ಹಿತ ಆಗುವಂತೆ ಇರಬೇಕಾದದ್ದು ರಾಜನ ಕರ್ತವ್ಯ. ಆ ಪ್ರಕಾರ ಧ್ರುವ ಇದ್ದಾನೆ. ಆದರೆ ಇಲ್ಲಿ ಅವನ ಪರಂಪರೆಯಲ್ಲಿ ಬಂದಿರುವಂತಹ ವೇನ ಅರಾಜಕತೆಯನ್ನು ಸೃಷ್ಟಿ ಮಾಡಿಬಿಟ್ಟು ತಾನು ರಾಜನಾಗಿದ್ದರೂ ಪ್ರಜಾಪೀಡಕನಾಗಿರ್ತಾನೆ. ಹೀಗಿರುವಾಗ ಋಷಿಮುನಿಗಳು ಸೇರಿಕೊಂಡು ಇವನಿದ್ದರೆ ಇಡೀ ದೇಶಕ್ಕೆ ಕಂಟಕ,
ಅಂಥೇಳಿ ಒಂದು ಗಾದೆ, ಒಂದು ಸುಭಾಷಿತ ಐತಿ. ಒಬ್ಬ ದೇಶಕ್ಕೆ ಒಬ್ಬ ಪೀಡಕನಾಗ್ತಾನೆ, ಅವನ ಕಂಟಕನಾಗ್ತಾನೆ ಅಂತಂದರೆ ಅವನನ್ನು ನಾಶ ಮಾಡೋದರಲ್ಲಿ ಯಾವ ತಪ್ಪು ಇಲ್ಲ ಅಂತ ತಿಳಿದು, ಚಂದನವನ ಇದ್ದಾಗ ಆ ಚಂದನವನದಲ್ಲಿ ಯಾವುದಾದ್ರೂ ಒಂದು ಮುಳ್ಳಿನ ಗಿಡ ಇದ್ದರೆ ಆ ಮುಳ್ಳಿನ ಗಿಡದಿಂದ ಇಡೀ ಚಂದನವನಕ್ಕೆ ಡ್ಯಾಮೇಜ್ ಆಗ್ತಾ ಇದೆ ಅಂದರೆ ಏನು ಮಾಡಬೇಕು? ಆವಾಗ ಅದನ್ನು ಕಿತ್ತಿ ಹಾಕಬೇಕು. ಆ ಪ್ರಕಾರ ಈ ಋಷಿಮುನಿಗಳು ಸೇರಿಕೊಂಡು ವೇನನನ್ನು ಹುಂಕಾರ ಮಾತ್ರ, ಅವ್ರು ಯಾವ ವೆಪನ್ ಉಪಯೋಗ ಮಾಡಿಲ್ಲ, ಹುಂಕಾರದಿಂದಲೇ ಏನು ಮಾಡಿಬಿಟ್ರು? ಆ ವೇನನನ್ನು ಸಂಹಾರ ಮಾಡಿದರು. ವೇನ ಧರೆಗೆ ಉರುಳಿದ, ಸತ್ತು ಹೋದಾಗ ಎಲ್ಲ ಋಷಿಮುನಿಗಳಿಗೂ ಮತ್ತೆ ಆಲೋಚನೆ ಶುರು ಆಯಿತು. ಇವನೇನೋ ಸತ್ತೋದ, ರಾಜ ಯಾರು? ರಾಜ ಬೇಕಲ್ಲ, ಪರಿಪಾಲನೆ ಮಾಡಲಿಕ್ಕೆ, ರಾಜ್ಯ ರಕ್ಷಣೆ ಮಾಡಲಿಕ್ಕೆ ರಾಜ ಬೇಕಾಗ್ತದೆ. ರಾಜ ಯಾರು ಅಂತ ಮತ್ತೆ ಆ ಋಷಿಮುನಿಗಳೇನು ಮಾಡಿದರು? ಆ ವೇನನ ಊರು ಭಾಗವನ್ನು ಏನು ಮಾಡ್ತಾರೆ? ಮಥನ ಮಾಡ್ತಾರೆ. ಮಥನ ಮಾಡಿದಾಗ, ಆ ಊರು ಭಾಗವನ್ನು ಮಥನ ಮಾಡಿದಾಗ ಅಲ್ಲಿ ಒಂದು ಒಬ್ಬ ಮನುಷ್ಯ ಬರ್ತಾನೆ. ಕಾಕ ಕೃಷ್ಣೋತಿ ಹೃಸ್ವಾಂಗೋ ಹೃಸ್ವಬಾಹು ಮಹಾಹನು ಹೃಸ್ವಪಾನ್ ನಿಮ್ನನಾಸಾಗ್ರೋ ರಕ್ತಾಕ್ಷಸ್ತಾಮ್ರ ಮೂರ್ಧಜಃ. ವೇದರಾಜನ ಆ ಬಲತೊಡೆಯನ್ನು ಬಲವಾಗಿ ಮಥನ ಮಾಡಿದಾಗ ಅಲ್ಲಿ ಒಬ್ಬ ಕುಬ್ಜನಾದಂತಹ ಒಬ್ಬ ಮನುಷ್ಯ ಅಲ್ಲಿಂದ ಹುಟ್ಟಿ ಬರ್ತಾನೆ. ಕಾಕವತಿ, ಕಾಗೆಯಂತೆ ಬಣ್ಣ ಏನಾಗಿರ್ತದೆ? ಅವನು ಕಪ್ಪು ಬಣ್ಣ. ಅವನ ತೋಳುಗಳು ತುಂಬ ಹೃಸ್ವ ಗಿಡ್ಡಾಗಿರುತ್ತದೆ. ಅವನ ಗಲ್ಲ ಮಾತ್ರ ಉದ್ದವಾದಂತಹ ಗಲ್ಲ, ಚಿಕ್ಕ ಕಾಲುಗಳು ಮತ್ತು ದೊಡ್ಡ ತೊರೆಯಂತಹ ಮೂಗು. ಇಂತಹ ವಿಚಿತ್ರವಾದ ವಿಕಾರವಾದಂತಹ ಅವನ ಮಗು ಹುಟ್ಟಿ ಬರುತ್ತದೆ. ಆಗ ದೈನ್ಯದಿಂದ ಆ ವ್ಯಕ್ತಿ ಋಷಿಮುನಿ ಕೇಳ್ತಾನೆ, ನಾನೇನು ಮಾಡಬೇಕೀಗ ಅಂತ ಕೇಳ್ತಾನೆ. ಅವರಂತಾರೆ ನಿಷೀದ ಅಂತಾರೆ ಆ ಋಷಿಮುನಿಗಳು. ನಿಷೀದ ಅಂದರೆ ಇಲ್ಲೇ ಕೂಡು ನೀನು ಅಂತಾನೆ. ಇಲ್ಲೇ ಕೂಡು ಅಂತ ಹೇಳಿದ್ದರಿಂದ ಆ ನಿಷೀದ ಹೋಗಿ ಏನಾಗ್ಬಿಟ್ಟ? ಅವನು ನಿಷಾದ ಅಂತ ಆಗ್ತಾನೆ. ನಿಷಾದ ಅಂತ ಹೆಸರಾಯಿತು. ಆ ವೇನನ ಭಯಂಕರವಾದ ಪಾಪಗಳನ್ನು ಹೊತ್ತು ಬಂದದ್ದರಿಂದಲೇ ಈ ನಿಷಾದನ ವಂಶ ಏನಾಯಿತು? ದರೋಡೆಕಾರರ ವಂಶ ಅಂತಾಯಿತು. ಹಾಗಾಗಿ ಇವತ್ತಿನ ಸ್ಮಗ್ಲಿಂಗ್ ಮಾಡುವಂಥವರು, ರೌಡಿಸಮ್ ಮಾಡುವಂಥವರು, ದರೋಡೆ ಮಾಡುವಂಥವರು, ಇವರೆಲ್ಲರಿಗೂ ಮೂಲ ಆಚಾರ್ಯರು ಯಾರು ಅಂದರೆ ಇವರು ನಿಷಾದ ಆಚಾರ್ಯರು ಅಂತ. ಹೀಗೆ ಅವನನ್ನು ಇಲ್ಲಿ ಇಟ್ಟುಕೊಳ್ಬೇಕು. ಸರಿ, ಇಂಥವರು ಬಂದರೆ ಏನು ಮುಂದೆ? ದೇಶ ಪರಿಪಾಲನೆ ಹೇಗೆ? ದೇಶ ರಕ್ಷಣೆ ಹೇಗೆ? ಆಗ ಇವರು ಯಾರು ಋಷಿಮುನಿಗಳು ಸೇರಿಕೊಂಡು ಮತ್ತೆ ಬಾಹುಭ್ಯಾಂ ಮಧ್ಯಮಾನಾಭ್ಯಾಂ ಮಿಥುನಂ ಸಮಪದ್ಯತ. ಆ ವೇನನ ಎರಡೂ ಬಾಹುಗಳನ್ನು ಮಥನ ಮಾಡ್ತಾರೆ. ಎರಡೂ ಮಥನ ನೋಡಿ, ಅದು ಡೆಡ್ ಬಾಡಿ, ಅದು ಆ್ಯಕ್ಚುಲಿ ಡೆಡ್ ಬಾಡಿಯ ಎರಡು ಬಾಹುಗಳನ್ನು ಏನು ಮಾಡ್ತಾರೆ? ಮಥನ ಮಾಡ್ತಾರೆ. ಯಾವ ಮೆಡಿಸಿನ್ನೂ ಇಲ್ಲ, ಔಷಧಗಳಿಲ್ಲ, ಮತ್ತು ಆಪರೇಷನ್ ಥಿಯೇಟ್ರೂ ಇಲ್ಲ, ಅದು ಏನಿಲ್ಲ ಅದು ಸ್ವತಃ ಋಷಿಮುನಿಗಳೇ ಸೇರಿಕೊಂಡು ಎರಡೂ ಬಾಹುಗಳನ್ನು ಮಥನ ಮಾಡಿದಾಗ ಸತ್ತ ಹೆಣದ ಬಾಹುಗಳಿಂದಲೇ ಪುಟ್ಟ ಮಕ್ಕಳು ಹುಟ್ಟಿ ಬರ್ತಾರೆ. ಅದು ಯಾರು ಅಂದರೆ ಒಬ್ಬ ಭಗವಂತನ ಆವೇಶ ಇರುವ, ದೇವರ ಸನ್ನಿಧಾನ ಇರುವಂತಹ ಒಬ್ಬ ರಾಜ ಹುಟ್ಟಿ ಬರ್ತಾನೆ. ಅವನೇ ಪೃಥು ಚಕ್ರವರ್ತಿ ಅಂತ. ಲಕ್ಷ್ಮೀದೇವಿ ಬರ್ತಾಳೆ. ಅವಳು ಲಕ್ಷ್ಮಿಯ ಸನ್ನಿಧಾನ ಇಟ್ಟುಕೊಂಡು, ಲಕ್ಷ್ಮೀನೇ ಅಲ್ಲ, ಲಕ್ಷ್ಮಿಯ ಸನ್ನಿಧಾನ ಇಟ್ಟುಕೊಂಡು ಬರ್ತಾಳೆ. ಅವಳೇ ಅರ್ಚಿ ಅಂತ. ಹೀಗೆ ಪೃಥು ಚಕ್ರವರ್ತಿ ಮತ್ತು ಅರ್ಚಿ ಅಂತ ಹೀಗೆ ಇಬ್ಬರು ಹುಟ್ಟಿ ಬರ್ತಾರೆ. ಆಗ ಪೃಥು ಚಕ್ರವರ್ತಿ ಅವನ ರಾಜ್ಯಭಾರ ಶುರುವಾಯಿತು, ಸರ್ಕಾರ ಆರಂಭ ಆಯಿತು. ಯಾರದ್ದು? ಧ್ರುವ ಬಂದ. ಧ್ರುವ ಆದಮೇಲೆ ಮುಂದಿನ ದಿನಗಳಲ್ಲಿ ಅಂಗ ಬಂದ. ನಂತರದಲ್ಲಿ ಯಾರು? ಧ್ರುವ ಅಂದರೆ ಧ್ರುವನ ಮಕ್ಕಳು ಇದ್ದಾರೆ, ವತ್ಸಲ ಅವರೆಲ್ಲ ಇದ್ದಾರೆ. ಇನ್ನೊಬ್ಬ ಅಂತೂ ವೈರಾಗ್ಯ ಶಿಖಾಮಣಿ ಆಗಿದ್ದ. ಅವನು ರಾಜ್ಯ ಪರಿಪಾಲನೆ ಮಾಡಲಿಲ್ಲ, ತನ್ನ ಮಕ್ಕಳಿಗೆಲ್ಲ ಹಂಚಿಕೊಟ್ಟು ಬಿಟ್ಟ. ಅವನಾದ್ಮೇಲೆ ಯಾರು ಬಂದರು? ಅಂಗ ಬಂದ. ಹಂಗಾದ್ಮೇಲೆ ಈಗ ಯಾರು ಬಂದರು? ಯಾರು ಸರ್ಕಾರ ಶುರು ಆಯಿತು? ವೇನಂದು ಸರ್ಕಾರ ಶುರು ಆಯಿತು.
ಒಮ್ಮೆ ಸಾತ್ವಿಕರ ಸರಕಾರ ಇರ್ತದೆ, ಇನ್ನೊಮ್ಮೆ ದುಷ್ಟರ ಸರಕಾರ ಇರ್ತದೆ. ಅದು ಮೊದಲಿಂದ ಹಾಗೇನೆ, ಒಮ್ಮೆ ದೇವತೆಗಳ ಸರಕಾರ, ಇನ್ನೊಮ್ಮೆ ದೈತ್ಯರ ಸರಕಾರ. ಈಗಲೂ ಹಾಗೆ ಇರ್ತದೆ, ಒಮ್ಮೆ ದೇವತೆಗಳದ್ದು, ಒಮ್ಮೆ ದೈತ್ಯರದ್ದು. ಹಾಗಾಗಿ ಎರಡು ಪಕ್ಷಗಳು, ಒಂದು ಸಪಕ್ಷ, ಇನ್ನೊಂದು ವಿರೋಧ ಪಕ್ಷ ಅಂತ, ಇವೆರಡು ಪಾರ್ಲಿಮೆಂಟಲ್ಲಿ ಇರುವಂತಹದ್ದೇ. ಹೀಗೆ ವಿಧಾನಸೌಧದಲ್ಲಿಯೂ ಕೂಡ ಇವೆರಡು ಪಕ್ಷಗಳು ಇರೋದು. ಈಗ ಯಾರದು ಸರ್ಕಾರ ಆರಂಭ ಆಯಿತು ಅಂದರೆ ಪೃಥುಚಕ್ರವರ್ತಿಯ ಸರ್ಕಾರ ಆರಂಭವಾಯಿತು. ಯಾವಾಗಲೂ ನಮ್ಮಲ್ಲಿ ಯಾರ ಸರ್ಕಾರ ಬರ್ತದೆ ಅವ್ರಿಗೇನು ಮಾಡಬೇಕು, ಏನು ಸಾಮಾನ್ಯವಾಗಿ ಜಯಕಾರ ಹಾಕೋದು. ಯಾರ ಸರ್ಕಾರ ಬರ್ತದೋ ಅವರಿಗೆ ಜಯಕಾರ. ಪೃಥುಚಕ್ರವರ್ತಿ ಹೇಳ್ತಾನೆ, ನನ್ನ ಸರ್ಕಾರ ಈಗಿನ ಆರಂಭವಾಗಿದೆ, ನಾನು ಇನ್ನೂ ಏನು ಅಂತಲೇ ತೋರಿಸಿಲ್ಲ, ನನ್ನ ಕಾರ್ಯಕ್ರಮಗಳು ಏನು ಅಂತ ಅನ್ನೋದನ್ನು ಇನ್ನೂ ಯಾರಿಗೂ ಹೇಳಿಲ್ಲ, ನನ್ನ ವಿಷಯಗಳಿನ್ನೂ ಯಾರಿಗೂ ತಲುಪಿಲ್ಲ, ಅಂಥದ್ದು ನೀವು ಏನನ್ನು ನೋಡಿ ಜಯಕಾರ ಹಾಕ್ತೀರಿ ಅಂತ ಪೃಥುಚಕ್ರವರ್ತಿ ಹಾಗೆಲ್ಲ ಸುಮ್ಮನೆ ಏನು ಮಾಡಬಾರ್ದು, ಜಯಕಾರ ಹಾಕಬಾರ್ದು. ಜಯಕಾರ ಹಾಕಿಬಿಟ್ರೆ ನೀವೇ ಏನು ಮಾಡಿದಂತೆ, ರಾಜರನ್ನು ಕೆಡಿಸಿದಂತೆ. ಹಾಗಾಗಿ ಜಯಕಾರ ಹಾಕೋದಿದ್ರೆ ಯಾರಿಗೆ ಹಾಕಬೇಕು, ಭಗವಂತನಿಗೆ, ದೇವರಿಗೆ ಜಯಕಾರ ಹಾಕಬೇಕು ಹೊರತು ನಮಗೆಲ್ಲ ಹಾಗೆಲ್ಲ ಹಾಕಬಾರದು ಅಂತ ಪೃಥುಚಕ್ರವರ್ತಿ ಹೀಗೆ ಹೇಳಿದಾಗ ಎಲ್ಲರೂ ಜಯ ಜಯ ನಾರಾಯಣ ಜಯ ಜಯ ಅಂಥೇಳಿ ದೇವರನ್ನು ಸ್ತೋತ್ರ ಮಾಡಿದ್ದಾರೆ. ಇದೇ ಪೃಥುಚಕ್ರವರ್ತಿ ಏನು ಮಾಡ್ತಾನೆ, ಭೂಮಿಯಿಂದ ಕನಕಧಾರೆಯನ್ನು ವೃಷ್ಟಿ ಮಾಡ್ತಾನೆ. ಭೂಮಿ ವಿಸ್ತಾರವಾಗ್ತದೆ, ಅಮೃತಮಯವಾದ ಹಾಲನ್ನು ಕೊಡುತ್ತದೆ, ಸಸ್ಯ ಶ್ಯಾಮಲೆ ಆಗ್ತಾಳೆ ಯಾರೋ ಭೂಮಿ. ಹಾಗಾಗಿ ಪೃಥ್ವಿನಿಂದ ಈ ಭೂಮಿ ವಿಸ್ತರಿಸಿದ್ದಾಳಾದ್ದರಿಂದ, ಸಸ್ಯ ಶ್ಯಾಮಲೆಯಾದದ್ದರಿಂದ, ಅಮೃತಮಯವಾದಂತಹ ಹಾಲನ್ನು ಕ್ಷೀರವನ್ನು ಅವಳು ಕೊಟ್ಟಿದ್ದರಿಂದ ಭೂಮಿ ಏನಾದ್ಲು ಮುಂದೆ ಅವಳು ಪೃಥ್ವಿ ಅಂತ, ಭೂಮಿ ಪೃಥ್ವಿ ಅಂತ ಹೆಸರಿನಿಂದ ಕರೆಸಿಕೊಳ್ಳುತ್ತಾಳೆ. ಹೀಗೆ ಪೃಥುಚಕ್ರವರ್ತಿಯ ಒಂದು ಪರಂಪರೆ ಅದು ಬಹಳ ವಿಶೇಷವಾಗಿರುವಂತಹದ್ದು. ಮುಂದೆ ಈ ಪೃಥು ವಂಶ ಪರಂಪರೆಯಲ್ಲಿಯೇ ಪ್ರಚೇತಸರು ಅಂತ ಅವರೆಲ್ಲ ಬರ್ತಾರೆ. ಅವರದ್ದು ಕತೆ ಬಹಳ ಅಪೂರ್ವವಾಗಿರುವಂತಹದ್ದು, ಶ್ರೇಷ್ಠವಾಗಿರುವಂತಹದ್ದು. ಮುಂದೆ ಇದೇ ಚತುರ್ಥ ಸ್ಕಂದದಲ್ಲಿ ಪುರಂಜನೋಪಾಖ್ಯಾನ ಅಂತ, ಅದು ಬಹಳ ಆಧ್ಯಾತ್ಮವನ್ನು ಬಿಂಬಿಸುವ ತಾತ್ವಿಕಮಯವಾದಂತಹ ಉಪಾಖ್ಯಾನ. ಪುರಂಜನೋಪಾಖ್ಯಾನ ಅಂದರೆ ಒಂದರ್ಥದಲ್ಲಿ ಜೀವನಿಗೆ ಸಂಬಂಧಪಟ್ಟಂತಹ ಉಪಾಖ್ಯಾನ. ಪುರಂಜನ ಅಂದರೆ ಬೇರೆ ಯಾರೂ ಅಲ್ಲ. ಯಾರು ಪುರಂಜನ ಅಂದರೆ ಇವನೇ, ಜೀವಾತ್ಮನೇ ಪುರಂಜನ. ಜೀವನಿಗೆ ಸಂಬಂಧಿಸಿದ ನವ ಇಂದ್ರಿಯಗಳು, ದೇಹ, ಆ ದೇಹಕ್ಕೆ ಸಂಬಂಧಿಸಿದ ದಶ ಇಂದ್ರಿಯಗಳು, ಇವೆಲ್ಲ ಏನು ಅನ್ನೋದನ್ನು ಭಾಗವತ ಬಹಳ ಸುಂದರವಾಗಿ ಪುರಂಜನೋಪಾಖ್ಯಾನದ ಮೂಲಕ ತಿಳಿಸಿದೆ. ಪುರಂಜನನ ಕಥೆಯನ್ನು ಹೇಳಿಬಿಟ್ಟು ಪುರಂಜನೋಪಾಖ್ಯಾನದ ಸಾರ ಏನು ಅನ್ನೋದನ್ನು, ಜಿಷ್ಟೇನು ಅನ್ನೋದನ್ನು ಭಾಗವತ ಹೇಳಿದೆ. ಮತ್ತೆ ಎಷ್ಟನೇ ಅಧ್ಯಾಯದಲ್ಲಿ, 4ನೇ ಸ್ಕಂದದ 29ನೇ ಅಧ್ಯಾಯದಲ್ಲಿ ಪುರಂಜನೋಪಾಖ್ಯಾನದ ಸಾರಾಂಶವನ್ನು, ಉಪಾಖ್ಯಾನವನ್ನು ಹೇಳಿದೆ, ಉಪಾಖ್ಯಾನದ ಸಾರಾಂಶವನ್ನು ಕೂಡ ಭಾಗವತ ತಿಳಿಸಿಕೊಟ್ಟಿದೆ. ಇಷ್ಟು ನಮ್ಮ ಮೇಲೆ ಭಾಗವತ ಒಂದು ವಿಶೇಷವಾಗಿ ಕರುಣೆಯನ್ನು ಮಾಡಿದೆ. ಇಂಥ 4ನೇ ಸ್ಕಂದದಲ್ಲಿ ಈ ಧ್ರುವನ ಒಂದು ಪರಂಪರೆಯಲ್ಲಿ ಬಂದಿರುವಂತಹ ಏನು ವಿಷ್ಣು ಭಕ್ತರಿದ್ದಾರೆ ಅವ್ರ ಬಗ್ಗೆ ಎಲ್ಲ ಕಥೆಗಳನ್ನು ಶುಕಾಚಾರ್ಯರು ಮಹಾರಾಜ ಪರೀಕ್ಷಿತನಿಗೆ ನಿರೂಪಣೆ ಮಾಡಿದ್ದಾರೆ. ಶುಕಾಚಾರ್ಯರು ಹೇಳಿದರು, ಇನ್ನೂ ಅನೇಕ ಭಗವದ್ಭಕ್ತರಿದ್ದಾರೆ, ಅವರ ಬಗ್ಗೆ ಹೇಳೋದು ಅಂದರೆ ಅದು ಒಂದು ರೀತಿಯಲ್ಲಿ ಹಬ್ಬ ಇದ್ದಂತೆ. ಇನ್ಯಾರಿದ್ದಾರೆ, ಇನ್ನೊಬ್ಬ ಇದ್ದಾರೆ, ಸ್ವಯಂಭೂಮನುವಿನ ಹಿರಿಯ ಮಗ, ಯಾರು, ಪ್ರಿಯವ್ರತ. ಆ ಪ್ರಿಯವ್ರತನ ಚರಿತ್ರೆ ಅದು ಕೂಡ ರೋಚಕವಾಗಿರುವಂತಹದ್ದು ಅಂತ ರಾಜ ಪರೀಕ್ಷಿತ ಕುತೂಹಲಿ ಆಗ್ತಾರೆ. ಆ ಪ್ರಿಯವ್ರತ ಅಂತ ಯಾಕೆ ಹೆಸರು ಬಂತವನಿಗೆ? ಹೆಸರೇ ಪ್ರಿಯವ್ರತ. ವಿಷ್ಣುವಿಗೆ ಪ್ರಿಯವಾದ ವ್ರತಗಳನ್ನು ಅವನು ಮಾಡಿದ್ದರಿಂದ ಅವನಿಗೇನಂತ ಹೆಸರು ಬಂತು, ಪ್ರಿಯವ್ರತ. ವಿಷ್ಣುವಿಗೆ ಪ್ರಿಯವಾದ ವ್ರತ ಯಾವುದು? ಏಕಾದಶಿ, ಉಪವಾಸ, ಅದೇ ಪ್ರಿಯ. ಅದು ಬಿಟ್ಟರೆ ಬೇರೆ ಯಾವುದು ಪ್ರಿಯ ಇದೆ? ವಿಷ್ಣುವಿಗೆ ಪ್ರಿಯವಾದ ವ್ರತವನ್ನು, ಏಕಾದಶಿಯಾದಿ ವ್ರತಗಳನ್ನು ಮಾಡಿದ್ದರಿಂದ ಅವನು ಪ್ರಿಯವ್ರತ ಅಂತ ಹೆಸರುತ್ತಾನೆ. ಏಕಾದಶಿ ಉಪವಾಸವೂ ಶ್ರೇಷ್ಠ. ಎಲ್ಲ ಉಪವಾಸಗಳು ಯಾರ ಹಿಂದೆ? ಏಕಾದಶಿ. ಎಲ್ಲ ಪತ್ರಗಳು, ಎಲ್ಲ ಪುಷ್ಪಗಳು ತುಳಸಿಯ ಹಿಂದೆ.
ಹಾಗೆ ಎಲ್ಲ ದೇವತೆಗಳು ವಿಷ್ಣುವಿನ ಹಿಂದೆ, ಎಲ್ಲ ಉಪವಾಸಗಳು ಏಕಾದಶಿಯ ಹಿಂದೆ. ಆದರೂ ಋಷಿಪಂಚಮಿ ಉಪವಾಸ ಮಾಡಬೇಕಾಗ್ತದೆ. ಯಾಕಂದರೆ ಇಷ್ಟೆಲ್ಲ ಏಕಾದಶಿ ಉಪವಾಸದ ಮಹತ್ವ ಇದ್ದರೂ ಕೂಡ ಋಷಿಪಂಚಮಿಯ ಉಪವಾಸವು ಅದು ವಿಹಿತವಾಗಿರುವಂಥದ್ದು. ಪಾಪ ಅನೇಕರು ನಿನ್ನೆ ಋಷಿಪಂಚಮಿ ಉಪವಾಸವನ್ನು ಮಾಡಿದ್ದಾರೆ. ಯಾರು ಅಧಿಕಾರಿಗಳು ಅಂತಿದ್ದಾರೆ ಅವರೆಲ್ಲ ಮಾಡಿದ್ದಾರೆ. ಉಪವಾಸ ಮಾಡಿದವರಿಗೆ ಸಾಮಾನ್ಯವಾಗಿ ಮನಸ್ಸಲ್ಲಿ ಏನಿರ್ತದೆ, ಬೇಗ ಪಾರಣೆ ಮಾಡಬೇಕು ಅಂತ ಇರ್ತದೆ. ಹಾಗಾಗಿ ಉಪವಾಸ ಇದ್ದು ಭಾಗವತ ಕೇಳೋದು ಒಂದು ಕಡೆ, ಪಾರಣೆ ಮಾಡಿ ಭಾಗವತ ಕೇಳೋದು ಒಂದು ಕಡೆ, ಅಥವಾ ಪಾರಣೆ ಆಗೋ ತನಕ ಭಾಗವತ ಕೇಳೋದು ಇನ್ನೊಂದು ಕಡೆ. ಹಾಗಾಗಿ ಆ ಋಷಿಪಂಚಮಿಯ ಉಪವಾಸವನ್ನು ಶ್ರದ್ಧೆಯಿಂದ ನಿಷ್ಠೆಯಿಂದ ಮಾಡಿ ಇವತ್ತೇನು ಪಾರಣೆ ಮಾಡೋದಿದೆ ಅದು ಕೂಡ ಆ ಉಪವಾಸವೂ ಕೂಡ ಆ ವ್ರತವೂ ಕೂಡ ಭಗವಂತನಿಗೆ ಅರ್ಪಣೆ ಆಗುವಂತಹದ್ದು, ಅರ್ಪಿತವಾಗುವಂತಹದ್ದು. ಇಂದು ಪಾರಣೆಯ ದಿನ. ಪಾರಣೆಯಲ್ಲಿ ಭಾಗವಹಿಸುವವರು ಅನೇಕರು ಇದ್ದಾರೆ. ನಾವು ಉಪವಾಸ ಮಾಡದೇ ಇದ್ದರೂ ಪಾರಣೆಯಲ್ಲಿ ಭಾಗವಹಿಸುವ ಯೋಗ ನಮಗೆ ಈಗ ಬಂದಿದೆ. ಹಾಗಾಗಿ ಆ ಅವಕಾಶ, ಆ್ಯಕ್ಚುಲಿ ಉಪವಾಸ ಮಾಡಿಲ್ಲ, ಆದರೆ ಪಾರಣೆಗೆ ಅಲ್ಲಿ ಆಮಂತ್ರಣ ಕೊಟ್ಟಿದ್ದಾರೆ. ಹಾಗಾಗಿ ಸ್ವಲ್ಪ ನಾವು ಬೇಗ ಮುಗಿಸಿಬಿಟ್ಟು ನಾಳೆ ಮತ್ತೆ 7:30 ಸೇರಿದಾಗ ಭಾಗವತ ಶ್ರವಣ ಮಾಡೋಣ. ಶ್ರೀಕೃಷ್ಣ. ಸುಜನೋದಧಿ ಸಮೃದ್ಧಿ ಪೂರ್ಣಚಂದ್ರೋ ಗುಣಾರ್ಣವಃ ಅಮಂದಾನಂದ ಸಾಂದ್ರೋ ನ ಪ್ರಿಯತಾಂ ನಿರಾಪತಿ ರಮಾ ಚಕೋರಿ ವಿಧವೆ ದುಷ್ಟದರ್ಪೋದ ಬಂಧ